ಮಧು ಅವರೇ, ಪ್ರದೀಪ್ ಅವರೇ, ನಮಸ್ತೆ. ನಮಸ್ಕಾರ. ನಿಮ್ಮ ಚಿತ್ರ ಮೇಡ್ ಇನ್ ಬೆಂಗಳೂರು ಡಿಸೆಂಬರ್ 30ನೇ ತಾರೀಕು ಬರ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ಅದರ ವಿಷಯವಾಗಿ ಈಗ ಭೇಟಿಯಾಗಿದ್ದೀವಿ. ಇದು ನಿಮ್ಮ ಮೊದಲ ಚಿತ್ರ. ನೀವು ಒಂದು ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ರು, ಇದು ನಿಮ್ಮ ಮೊದಲ ಚಿತ್ರ ಆಸ್ ಅ ಹೀರೋ. ಹೌದು. ಸೊ ಒಂದು HR ಇಂಟರ್ವ್ಯೂ ಸ್ಟೈಲಲ್ಲೇ ಟಿಪಿಕಲ್ ಆಗಿ ಕೇಳ್ತೀನಿ. ಪ್ಲೀಸ್ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ವ್ಸ್. ನೀವು ಹೇಳ್ದಂಗೆ ನನ್ನ ಹೆಸರು ಮಧುಸೂದನ್ ಅಂತ. ಸೊ ಅಗೇನ್ ಸ್ಕೂಲಿಂದ ನಂಗೆ ಸಿನಿಮಾ, ಕ್ರಿಕೆಟ್, ಎನಿ ಬ್ಯಾಂಗ್ಳೂರ್ ಬಾಯ್ ಸ್ಪೆಷಲಿ ಸಿನಿಮಾ ಕ್ರಿಕೆಟ್ ಹುಚ್ಚಿರುತ್ತೆ ನಮ್ಮ ಇಂಡಿಯಾಲೇ ಅಂತ ಇಟ್ಕೊಳ್ಳಿ. ಸೊ ಬೆಳೀತಾ ಬೆಳೀತಾ ಅದೇ ಸಿನಿಮಾ ಹುಚ್ಚು ಜಾಸ್ತಿ ಆಯಿತು. ಐ ಥಿಂಕ್ ಏಜ್ ಆಫ್ 11-12 ಅದು ಹೆಂಗೆ ಅಂತ ಗೊತ್ತಿಲ್ಲ, ಆ್ಯಕ್ಟ್ರ್ ಆಗಲೇಬೇಕು ಅನ್ನೋದು ಅಂದರೆ ಐ ವಾಸ್ ಶ್ಯೂರ್, ವೆರಿ ಶ್ಯೂರ್. ಬಟ್ ಆ ಟೈಮಲ್ಲಿ ನಾನು ನನ್ನ ಸುತ್ತಲೂ ನೋಡ್ತಾ ನನ್ನ ಕಸಿನ್ಸು ಎಲ್ಲರೂ ಇಂಜಿನಿಯರಿಂಗು ಅದು ಇದು ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಐ ರಿಯಲೈಸ್ಡ್ ಓದ್ದೇ ಆ್ಯಕ್ಟ್ರ್ ಆಗೋಕ್ಕಾಗಲ್ಲ, ಓದ್ಬಿಟ್ಟು ಆಗಲೇಬೇಕು ಅಂತ. ಬಟ್ ದೆನ್ ಐ ವಾಸ್ ಪ್ಲಾನಿಂಗ್ ಹೆಂಗೆ ಏನು ಅಂತ. ಸೊ ಗೋಯಿಂಗ್ ಫಾರ್ವರ್ಡ್ ಐ ನೀಡ್ ಟು ಥ್ಯಾಂಕ್ ಒಬ್ರು ಟೀಚರ್ ಪ್ರತಿಭಾ ಅಂತ. ಅವತ್ತರೆಗೂ ನಾನು ಸ್ಟೇಜ್ ಮೇಲೆ ಯಾವತ್ತೂ ಹೋಗಿರಲಿಲ್ಲ. ಯಾರೋ ಒಬ್ರು ಆ್ಯಕ್ಟ್ರ್ ಬರಲಿಲ್ಲ. ಆ್ಯಂಡ್ ನಮ್ಮ ದೊಡ್ಡಪ್ಪ ಒಬ್ರು ಪೊಲೀಸ್ ಇನ್ಸ್ಪೆಕ್ಟ್ರು. ಸೊ ನನ್ನ ಹತ್ರ ಪೊಲೀಸ್ ಯೂನಿಫಾರ್ಮ್ ಇರುತ್ತೆ ಅಂತ ಒಂದಕ್ಕೆ ಕರೆದಿದ್ರು. ಸೊ ಐ ವೆಂಟ್ ಆನ್ ಸ್ಟೇಜ್ ಆ್ಯಂಡ್ ಇಟ್ ವಾಸ್ ಆಲ್ ಇಂಪ್ರಾಂಪ್ಟು. ಸುಮ್ಮನೆ ಅಲ್ಲೇನೋ ನಾನು ರಿಯಾಕ್ಟ್ ಮಾಡ್ತಿದ್ದೆ. ಸಾಕಷ್ಟು ಜನ ಚಪ್ಪಾಳೆ ಹೊಡೆದ್ರು, ಮಾತಾಡ್ಸಿದ್ರು. ಅವಾಗ ಐ ಗಾಟ್ ದಟ್. ಇಲ್ಲ ಅಂದರೆ ನಾನು ಅಂದ್ಕೊಂಡು ಆದಮೇಲೆ ಇದು ಸಿಕ್ಕಿದ್ದು ಆಪರ್ಚುನಿಟಿ. ಸೊ ಐ ಥಾಟ್ ಓಕೆ, ಇದೇನೋ ಕನೆಕ್ಟ್ ಆಗ್ತಿದೆ ಜನಕ್ಕೆ ಅಂತ. ಬಟ್ ಅಗೇನ್ ಸ್ವಲ್ಪ ಏನಂತಾರೆ, ಮನೇಲಿ ಹೇಳಕ್ಕೆ ಭಯ. ಬಟ್ ಐ ಇಷ್ಟು ಎಲ್ಲ ಓದ್ಕೊಂಡು ಸಿನಿಮಾ ನೋಡಿಕೊಂಡು ಹಾಗೆ ಬರ್ತಿದ್ದೆ. ದೆನ್ ಐ ಥಿಂಕ್ PU ಡಿಗ್ರಿ ಬಂದಾಗ ನನ್ನ ಫ್ರೆಂಡ್ ಪ್ರಜ್ವಲ್ ಅಂತಿದ್ದ. ಸೊ ಅವನು ಒಂದಿನ ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡೋಣ ಅಂತ ಕರೆದ. ನಮ್ಗೆ ಹೊಸದು. ಸೊ ಅಲ್ಲಿ ವ್ಯತ್ಯಾಸ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅಲ್ಲಿ ವಿ ವರ್ ಆಲ್ ಅಮೇಚರ್ಸ್. ಬಟ್ ಆ ಎಕ್ಸ್ಪೀರಿಯನ್ಸ್ ವಾಸ್ ಇವನ್ ಟುಡೇ ಇಟ್ಸ್ ದ ಬೆಸ್ಟ್ ಮೆಮೊರಿ ಆಫ್ ವರ್ಕಿಂಗ್ ಆ್ಯಕ್ಟಿಂಗ್ ನಂಗಿರೋದು. ಸೊ ಅದಾಯಿತು. ದೆನ್ ಮಾಡ್ತಾ ಮಾಡ್ತಾ ಐ ರಿಯಲೈಸ್ಡ್ ನಾವು ಅಷ್ಟು ಕ್ವಾಲಿಟಿ ಕಂಟೆಂಟ್ ಮಾಡೋಕ್ಕಾಗ್ತಿಲ್ಲ ವಿತ್ ದ ಲಿಮಿಟೇಷನ್ಸ್ ವಿ ಹ್ಯಾವ್. ಸೊ ಅಲ್ಲಿ ಥಿಯೇಟ್ರ್ ಪರಿಚಯ ಆಯಿತು, ರಂಗಭೂಮಿ. ಸೊ ನನಗೆ ಒಂದು ಶೋಗೆ ಹೋಗಿದ್ದೆ, ತುಂಬ ಇಷ್ಟ ಆಯಿತು. ಸೊ ದೆನ್ ಐ ಅಪ್ರೋಚ್ ಲಾಡ್ ಆಫ್ ಥಿಯೇಟರ್ ಗೈಸ್. ಒಬ್ಬರು ವಿಜಯ್ ಬೆಣಚ ಅಂತ. ಸೊ ಅವರು ಡ್ರಾಮ್ಯಾಟ್ರಿಕ್ಸ್ ಅಂತ ಒಂದು ತಂಡ ನಡೆಸ್ತಿದ್ರು. ಸೊ ಅವರಲ್ಲಿ ಫಸ್ಟು ಆ್ಯಸ್ ಯೂಶ್ವಲ್ ಎಲ್ಲ ಥಿಯೇಟ್ರಲ್ಲೂ ನಡೆಯುವಂಥದ್ದೇ. ನಾವು ಹೋದ್ಮೇಲೆ ಫಸ್ಟ್ ಪ್ರೊಡಕ್ಷನ್ ನೋಡ್ಕೋಬೇಕು, ಸೆಟ್ ಹಾಕೋದು, ಸ್ವಲ್ಪ ಏನೋ ಆರ್ಟ್ ವರ್ಕ್ ನೋಡ್ಕೊಳ್ಳೋದು. ಅಲ್ಲಿಂದ ಮ್ಯೂಸಿಕ್ ನೋಡ್ಕೊಳ್ಳೋ ಆಪರ್ಚುನಿಟಿ ಸಿಕ್ತು. ಅಲ್ಲಿಂದ ಸ್ವಲ್ಪ ಲೈಟ್ಸ್ ಅಸಿಸ್ಟ್ ಮಾಡೋ ಆಪರ್ಚುನಿಟಿ ಸಿಕ್ತು. ಅಗೇನ್ ಅಲ್ಲೂ ಏನಾಯಿತು, ಒಬ್ರು ನನ್ನ ಫ್ರೆಂಡ್ ಮದುವೆ ಇತ್ತು, ಅವ್ನು ಬರೋಕ್ಕಾಗಲಿಲ್ಲ. ಸೊ ಅಲ್ಲೊಂದು ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಕ್ತು. ಸೊ ಉಡುಪಿಲಿ ಒಂದು ನಾಟಕ ಮಾಡಿದ್ವಿ. ದಟ್ ವಾಸ್ another big thing ನನಗೆ. ಅಲ್ಲಿಂದ ಐ ಸ್ಟಾರ್ಟೆಡ್ ಡೂಯಿಂಗ್ ಲಾಟ್ ಆಫ್ ಥಿಯೇಟರ್ ಮಾಡ್ತಾ ಮಾಡ್ತಾ ಅಗೇನ್ ಅವಾಗ ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಿದ್ದೆ. IT-ಲಿದ್ದೆ. ನೀವು ಇಂಜಿನಿಯರಾ? ನಾನು ಇಂಜಿನಿಯರೇ, ಹೌದು. ಐ ಮೀನ್ ಬೇಸಿಕ್ ರಿಕ್ವೈರ್ಮೆಂಟ್ ಅಲ್ವಾ ಆ್ಯಕ್ಟರ್ಸ್. ಸೊ ಅಗೇನ್ ಕೆಲಸ ಬಿಡೋದು ಗೊತ್ತಿತ್ತು. ಐ ವಾಸ್ ವೇಟಿಂಗ್, ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ರೀಚ್ ಆದರೆ ಕೆಲಸ ಬಿಟ್ಟು. ಬ್ಯಾಂಕ್ ಬ್ಯಾಲೆನ್ಸ್ ವಾಸ್ ಯುವರ್ ಟಾರ್ಗೆಟ್? ಮೈ ಟಾರ್ಗೆಟ್. ಅಂದರೆ ನಾನು ಒಂಚೂರು ಲೆಕ್ಕ ಹಾಕಿದ್ದೆ, ಇಷ್ಟು ವರ್ಷಕ್ಕೆ ಇಷ್ಟು ಬೇಕಾಗ್ಬೋದು, ಅಷ್ಟರೊಳಗೆ ನಾನೇನೋ ಆಗ್ಬಿಡ್ತೀನಿ. ಸೊ ಇಷ್ಟಿಷ್ಟು ಇಟ್ಕೊಂಡು ನಡೆಯೋಣ ಅಂತ. ಬಟ್ ಕೆಲಸ ಬಿಟ್ಟಿದ ತಕ್ಷಣ ಗೊತ್ತಾಯ್ತು ಅದೊಂದು 2-3 ದಿನಕ್ಕೆ ತುಂಬ ಖರ್ಚಾಗಿ ಹೋಗ್ತಿತ್ತು. ಐ ರಿಯಲೈಸ್ ನೋ, ಐ ಶುಡ್ ಅರ್ನ್ ಆಲ್ಸೋ ಆಸ್ ಅನ್ ಆ್ಯಕ್ಟರ್. ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಆಪರ್ಚುನಿಟೀಸ್ ವೇರ್ ದೇ ಪೇ ಆ್ಯಕ್ಟಿಂಗ್ಗೆ. ಅವಾಗ ಗೊತ್ತಾಯ್ತು ಕಾರ್ಪೊರೇಟ್ ಆ್ಯಡ್ಸ್ ಅಂತ ನಡೀತಿರುತ್ತೆ, ವೇರ್ ದೇ ಡೂ ಅ ಲಾಟ್ ಆಫ್ ಆ್ಯಡ್ಸ್ ಫಾರ್ ಬ್ರ್ಯಾಂಡ್ಸ್. ಸೊ ಅಲ್ಲಿ ಆರ್ಟ್ ತಂಡಗಳ ಜೊತೆ ತೊಡ್ಕೊಂಡೆ. ದೇರ್ ಆರ್ ಲಾಟ್ ಆಫ್ ಆ್ಯಡ್ ಸ್ಟುಡಿಯೋಸ್ ಇಲ್ಲೇ ನಮ್ಮ JP ನಗರ್. ಹಾಗೆ ಆ್ಯಡ್ಸ್ ಮಾಡ್ತಾ ಮಾಡ್ತಾ ಒನ್ ಆಫ್ ದಿ ಆ್ಯಡ್ಸ್ ಐ ಮೆಟ್ ನಮ್ಮ ಸಿನಿಮಾ ಡೈರೆಕ್ಟರ್ ಪ್ರದೀಪ್ ಶಾಸ್ತ್ರಿ ಅವರು. ಸೊ ಅವ್ರು ಡೈರೆಕ್ಟ್ ಮಾಡ್ತಿದ್ರು. ನನ್ನ ಫ್ರೆಂಡ್ ಗ್ಲಾಡ್ವಿನ್ ಪಿಂಟೋ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಡೈರೆಕ್ಷನ್ ಟೀಮ್, ಅವ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ಅಲ್ಲಿಂದ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಹಿಮ್, ಮೀಟಿಂಗ್ ಹಿಮ್, ಬೇರೆ ಬೇರೆ ಆ್ಯಡ್ಸಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಐ ರಿಯಲೈಸ್ಡ್, ಅಂದರೆ ಆ್ಯಡ್ಸ್ ತುಂಬ ಫಾಸ್ಟ್ ಇರುತ್ತೆ, ಟಕ 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 ನಡೀತಾ ಇರುತ್ತೆ, ಒಂದು ದಿನದಲ್ಲಿ ಇಷ್ಟು ಮುಗಿಸ್ಬೇಕು ಅಂತ. ನಮ್ಗೆ ಏನು ಹೋದ್ವಿ ಮುಗಿಸಿದ್ವಿ ಬಂದ್ವಿ ಹಂಗಿರ್ತಿತ್ತು. ಬಟ್ ವಿತ್ ದಿಸ್ ಟೀಮ್ ವಿ ವುಡ್ ಟಾಕ್ ಅಬೌಟ್ ದ ಕಾನ್ಸೆಪ್ಟ್. ಅವ್ರ ಆಫೀಸ್ಗೆ ಹೋಗಿ ರಿಹರ್ಸ್ ಮಾಡ್ತಿದ್ವಿ, ಅದಕ್ಕೂ ಒಂದು ಚಿಕ್ಕ ವರ್ಕ್ಶಾಪ್ ಮಾಡ್ತಿದ್ರು. ಆ್ಯಂಡ್ ಆನ್ ಶೂಟ್ ತುಂಬ ಆರ್ಟಿಸ್ಟಿಕ್ ವ್ಯಾಲ್ಯೂಸ್ ನೋಡ್ಕೊಂಡು ಆ್ಯಡ್ಸ್ ಮಾಡ್ತಿದ್ರು. ಸೊ ದಟ್ ರಿಯಲಿ ಮೆಸ್ಮರೈಸ್ ಮೀ, ಇವ್ರ ಟೀಮ್ ಇದ್ರ ಬಗ್ಗೆ. ಸೊ ಐ ಸ್ಟಾರ್ಟೆಡ್ ಇಂಟ್ರಾಕ್ಟಿಂಗ್ ಮೋರ್. ಇದ್ರ ಮಧ್ಯೆ ಸೀರಿಯಲ್ ಅವಕಾಶ ಸಿಕ್ತು, ಒಂದು ಯುಗಳ ಗೀತೆ ಅಂತ ಕಲರ್ಸಲ್ಲಿ. ಅದು ನೀವೇ ಅಪ್ರೋಚ್ ಆಗಿದ್ದ? ಆಡಿಷನ್ಸ್. ನಾನು ಇದುವರೆಗೂ ಏನು ಮಾಡಿದೀನೋ ಎಲ್ಲ ಆಡಿಷನ್ಸ್. ಅಂದರೆ ಎಲ್ಲೂ ಯಾರು ಏನು ರೆಫರೆನ್ಸ್ ಅಂದರೆ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ, ಬಟ್ ಕರೆದು ಯಾರು ಏನು ನಾನು ಹೋಗಿಲ್ಲ. ದೇರ್ ಹ್ಯಾವ್ ಬೀನ್ ನೋ ಸಚ್ ಆಪರ್ಚುನಿಟಿ. ಸೊ ಆಡಿಷನ್ಸೇ ಕೊಡ್ತಿದ್ದೆ. ಅಲ್ಲಿ ಆಡಿಷನ್ ಕೊಟ್ಟು ಅಲ್ಲಿ ಸೆಲೆಕ್ಟ್ ಆದೆ ಸೀರಿಯಲ್ಗೆ. ಸೊ ಸೀರಿಯಲ್ ಮಾಡ್ತಾ ಈ ಕಡೆ ಆ್ಯಡ್ಸ್ ಮಾಡ್ತಾ ಐ ವಾಸ್ ಲೀಡಿಂಗ್, ಇದೇನಂತಾರೆ, ಐ ವಾಸ್ ಗೋಯಿಂಗ್ ಫಾರ್ವರ್ಡ್. ಅಲ್ಲಿ ಒಂದಿನ ವೆನ್ ವಿ ವರ್ ಡಿಸ್ಕಸಿಂಗ್ ಐ ರಿಯಲೈಸ್ ಪ್ರದೀಪ್ ಶಾಸ್ತ್ರಿ ಅವರು ಒಂದು ಸಿನಿಮಾ ಕತೆ ಒಂದು ಮಾಡಿದ್ದಾರೆ, ಮೇಡ್ ಇನ್ ಬೆಂಗಳೂರು ಅಂತ.
ಸೊ ಅದಕ್ಕೆ ಆಡಿಷನ್ಸ್ ಇತ್ತು. ಸೊ ಅಗೇನ್ ನನ್ನ ಫ್ರೆಂಡ್ ಗ್ಲಾಡ್ವಿನ್ ಮೂಲಕ ಪರಿಚಯ ಆಗಿದ್ದರಿಂದ ಅದಕ್ಕೂ ಆಡಿಷನ್ಸ್ ಕೊಟ್ವಿ. ದೆನ್ ಐ ಗಾಟ್ ಸೆಲೆಕ್ಟೆಡ್. ಈ ಸಿನಿಮಾ ಶುರು ಆಯಿತು. ಸೊ ಫಾರ್ ಮೀ ಇಟ್ಸ್ ಬೀನ್ ಅ ಕಂಪ್ಲೀಟ್ ಜರ್ನಿ. ಅಂದರೆ ಐ ಟೋಲ್ಡ್ ಯು ಅಲ್ಲ, ಒಂದಿನ ಯಾವಾಗಲೂ ವೆನ್ ಐ ವಾಸ್ 10-11 ಅನ್ಕೊಂಡಿದ್ದು, ಪರ್ಸೀವಿಂಗ್ ಇಟ್ ವಾಸ್ ಅ ಬಿಗ್ ಥಿಂಗ್. ನಾನು 2-3 ವರ್ಷದಲ್ಲಿ ಏನೋ ಆಗ್ಬಿಡ್ತೀನಿ ಅಂದ್ಕೊಂಡೆ. ಈ ಸ್ವಲ್ಪ ಡಿಲೇ ಆಯಿತು. ಬಟ್ ಅಗೇನ್ ಟುಡೇ ವೆನ್ ದ ಫಿಲ್ಮ್ ಇಸ್ ಕಮಿಂಗ್, ಆ ಖುಷಿ ಇದೆ. ಆ್ಯಂಡ್ ಐ ಫೀಲ್ ಐ ಹ್ಯಾವ್ ಚೋಸನ್ ದ ಪಾತ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸರ್, ಐ ನೋ ನೀವು ಕಾರ್ಪೊರೇಟ್ ಫಿಲ್ಮ್ಸ್, ಆ್ಯಡ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀರಿ ಅಂತ. ಬಟ್ ಇಫ್ ಯು ಕ್ಯಾನ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ಅಸ್. My name is Pradeep Sastry. So, of course, I don't know if I have to brief my journey so much, but I've been a big fan of people. People? Yes, people. All kinds of people. So that's what, I mean, ಅದು ನನ್ನ ಸಿನಿಮಾ ಕಡೆಗೆ ಕರ್ಕೊಂಡ್ಬಂದಿದ್ದು. ನಮ್ಮ ಮನೆ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಸೊ ಸಾಕಷ್ಟು ದೊಡ್ಡಪ್ಪ ಚಿಕ್ಕಪ್ಪ, ಸಾಕಷ್ಟು ಚಿಕ್ಕಮ್ಮಂದರು, ಕಸಿನ್ಸ್. ಐಮ್ ಶೋರ್ ವಿ ಆಲ್ ಗ್ರೂ ಅಪ್ ಇನ್ ದ ಸೇಮ್ ಬ್ಯಾಕ್ ಡ್ರಾಪ್ ಬೆಂಗಳೂರಲ್ಲಿ, ಆಗಿನ ಕಾಲದ ಬೆಂಗಳೂರಲ್ಲಿ. ಸೊ ಸಾರಿ ಟು ಇಂಟರಪ್ಟ್, ನೀವು ಬೆಂಗಳೂರೇನಾ? ನಾನು ಹುಟ್ಟಿದ ಬೆಳೆದೆಲ್ಲ ಬೆಂಗಳೂರು. ನೀವು ಬೆಂಗಳೂರೇ? ಎಸ್, ಬೆಂಗಳೂರೇ. ಸೊ ಅಲ್ಲ, ಎನಿವೇರ್ ಇಂಡಿಯಾ ಬ್ಯಾಕ್ ದೆನ್ 90s, early 90s, 80s, ಈ ಟೈಮಲ್ಲಿ ಲಾಟ್ ಆಫ್ ಪೀಪಲ್, ಜಾಸ್ತಿ ಜನ ಇದ್ರು, ಜಾಸ್ತಿ ಜನರ ಜೊತೆ ಒಡನಾಟ ಆಯಿತು ನಮಗೆ. ಆಮೇಲೆ ಸಿನಿಮಾ ವಾಸ್ ಅ ಬಿಗ್ ಥಿಂಗ್. ಇಟ್ ವಾಸ್ ಮ್ಯಾಜಿಕಲ್. ಎಸ್ಪೆಷಲಿ ಹಳೆಯ ಕಾಲದ ಪುರಾತನವಾದ ದೇವ್ರ ಸಿನಿಮಾಗಳು ನೋಡೋದು, 2 ಬಾಣ ಕ್ಲಾಶ್ ಆಗಿ ಅಂತ ಸ್ಕ್ರೀನ್ ಎಲ್ಲ ಬ್ಲಾಸ್ಟ್ ಆಗೋದು. ಮೈ ಡ್ರೀಮ್ ವಾಸ್ ದ್ಯಾಟ್, ಟು ಡೂ ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ದಟ್ ವಾಸ್ ವೇರ್ ಇಟ್ ಸ್ಟಾರ್ಟೆಡ್. ಸೊ ಅದಕ್ಕೆ ಏನು ಮಾಡಬೇಕು, ಡ್ರಾಯಿಂಗ್ ಮಾಡಬೇಕು, ಆಲ್ ದೀಸ್ ಥಿಂಗ್ಸ್ ಐ ಲರ್ನ್. ಐ ವಾಂಟೆಡ್ ಟು ಮೇಕ್ ಆನಿಮೇಷನ್ ಫಿಲ್ಮ್ಸ್ ಫಸ್ಟ್. ಕಾರ್ಟೂನ್ ಸಿನಿಮಾ, ಆನಿಮೇಷನ್ ಸಿನಿಮಾ. That drove me towards voice acting. That drove me towards learning cartoons, storyboarding, all these things. This is where my dad used to run one multimedia company. Okay, he still runs it. Okay, so ಅವ್ರಿಗೂ ಆನಿಮೇಷನ್ ಸಿನಿಮಾ ಮಾಡಬೇಕು ಅಂತ ತುಂಬ ಒಲವಿತ್ತು. ಬಟ್ ಅಫ್ ಕೋರ್ಸ್ ಹಿ ವಾಸ್ ಅ ಪ್ರಾಪರ್ ಟೆಕ್ನಿಕಲ್ ಗೈ. Okay, but he wanted to do education films and animation films also. But I was really passionate about that. And of course, you get to imitate a lot of people when you're with people. ಒಳ್ಳೆ ಊಟ ಸಿಗುತ್ತೆ, ಆಡ್ಕೊಳ್ಳೋಕ್ಕೆ, ಅಣಕ್ಕೆ ಮಾಡೋಕ್ಕೆ ಸಾಕಷ್ಟು ಜನ ಸಿಗ್ತಾರೆ. ಆಮೇಲೆ ಸಾಕಷ್ಟು ಫಂಕ್ಷನ್ಸ್ ಅಟೆಂಡ್ ಮಾಡ್ತಿರ್ತೀರ ಒಬ್ರ ಜೊತೆ ಎಲ್ಲ ಒಬ್ರ ಜೊತೆ. ಅಪ್ಪ ಅಮ್ಮನ ಜೊತೆ ಬೆಳೆದು ಬಿಟ್ಟು ನೀವು ಇಡೀ ಕುಟುಂಬದ ಜೊತೆ ಬೆಳೀತಿರಲ್ಲ, ದಟ್ಸ್ ವೆನ್ ಯು ಗೆಟ್ ಅ ಲಾಟ್ ಆಫ್ ಎಮೋಷನ್ಸ್, ಲಾಟ್ ಆಫ್ ಸೀಕ್ರೆಟ್ಸ್. ಯು ಹ್ಯಾವ್ ಆಕ್ಸೆಸ್ ಟು ಲಾಟ್ ಆಫ್ ಸೀಕ್ರೆಟ್ಸ್ ಆ್ಯಂಡ್ ಸ್ಟೋರೀಸ್ which will be content for you to write more stories and tell more secrets in a different way to people. And that's what engaged me. Ads ಮಾಡಿ okay, ಸಾಕಷ್ಟು ಒಂದು 50-60 ads ಮಾಡಿದ್ವಿ ವೇರಿಯಸ್ ಬ್ರ್ಯಾಂಡ್ಸ್ಗೆ. ಸೊ ನಾವು ವಿ ಥಾಟ್ ಓಕೆ, ಎಲ್ಲ ಎಮೋಷನಲ್ ಆಗ್ತಿತ್ತು. ಅಂಡ್ ಅಂದ್ರೆ ಎಮೋಷನಲ್ ಆಡ್ ಪೀಸಸ್. ನಿಮ್ದೇ ಆಡ್ ಏಜೆನ್ಸಿ ಇತ್ತಾ ಅಥವಾ were you doing it for someone? ನಮ್ದೇ ಇತ್ತು, ಬೇರೆಯವ್ರಿಗೂ ಮಾಡಿದ್ವಿ. ದೆನ್ ವಿ ಬಿಲ್ಡ್ ದಿಸ್ ಸ್ಮಾಲ್ ಪ್ರೊಡಕ್ಷನ್ ಹೌಸ್ ವಿಚ್ ಕುಡ್ ಪ್ರೊಡ್ಯೂಸ್ ಆಡ್ಸ್. ಸೊ ಅವಾಗ ನಮಗೆ 30 ಸೆಕೆಂಡು, ಹಾಗೆ 2 ನಿಮಿಷ 3 ನಿಮಿಷ ಕತೆಗಳು ಹೇಳೋವಂಥ ಒಂದು ಚಾಳಿ ಹುಟ್ಟಿದ್ದು ಆಗಲೇ. ಸೊ ಕಾರ್ಪೊರೇಟ್ಸ್ನ ಕನ್ವಿನ್ಸ್ ಮಾಡ್ಬೇಕು ಅದಕ್ಕೆ. ಸರ್, ನಿಮ್ಮ ಕತೆ 3 ನಿಮಿಷ ಕೊಡಿ, ಹೇಳ್ತೀನಿ, ಚೆನ್ನಾಗಿ ಹೇಳ್ತೀನಿ. ಒಳ್ಳೆ ಒಂದು ಅಜ್ಜಿ ಬಂದ್ರೆ ಚೆನ್ನಾಗಿರುತ್ತೆ, ಒಂದು ತಾತ ಬಂದ್ರೆ ಚೆನ್ನಾಗಿರುತ್ತೆ, ಇಲ್ಲೊಂದು ಸ್ವಲ್ಪ ಜನ ಇದ್ರೆ ಈ ಆ್ಯಡ್ ಇನ್ನೂ ಕಮ್ಯುನಿಕೇಟಿವ್ ಆಗಿರುತ್ತೆ. ಸೊ ಈ ರೀತಿ ಅವ್ರದ್ದೇ ಒಂದು ಮೆಟ್ರಿಕ್ಸ್ ಇರುತ್ತಲ್ವ. ಸೊ ದೇ ವಾಂಟ್ ಟು ಕಾನ್ಸಂಟ್ರೇಟ್ ಸರ್ಟನ್ ಟಾರ್ಗೆಟ್ ಗ್ರೂಪ್ಸ್. ಸೊ ನಾವು ಅದನ್ನು ಬ್ರೇಕ್ ಮಾಡಿ, ಸರ್ ಈ ಟಾರ್ಗೆಟ್ ಗ್ರೂಪ್ನು ಟಾರ್ಗೆಟ್ ಮಾಡಿ ಪ್ರಾಡಕ್ಟ್ ವರ್ಕ್ ಆಗುತ್ತೆ. ಇಟ್ ಟೇಕ್ಸ್ ಲಾಟ್ ಆಫ್ ಕನ್ವಿನ್ಸಿಂಗ್ ಫಾರ್ ಅಸ್ ಟು ಡೂ ಆ್ಯಂಡ್ ಲಾಟ್ ಆಫ್ ಪ್ರಿಪ್ರೇಷನ್. ಸೊ ಆ್ಯಂಡ್ ದಟ್ ಪ್ರಿಪ್ರೇಷನ್ ಹೆಲ್ಪ್ ಅಸ್ ಇನ್ ಸಿನಿಮಾ. ಅದು ರಂಗಭೂಮಿ ಪ್ರಿಪ್ರೇಷನ್ನು, ಅದು ಆ್ಯಡ್ಗೆ ವರ್ಕ್ ಆಯಿತು. ಬಟ್ ಆ್ಯಡ್ಗೆ ಸೀಮಿತ ಆಗದೆ ನಮ್ಮ ಸಿನಿಮಾ ಕೂಡ ಹೆಲ್ಪ್ ಆಯಿತು. ಯಾಕಂದರೆ ನಮ್ಮ ಸಿನಿಮಾ ಸಾಕಷ್ಟು ಪೇಪರ್ ವರ್ಕ್ ಮಾಡಿದ್ದೀವಿ. ಲಾಟ್ ಆಫ್ ಶಾರ್ಟ್, ಎವ್ರಿ ಶಾರ್ಟ್ ಇಸ್ ಡಿವೈಡೆಡ್. ನಮ್ಮ ಸಿನಿಮಾಟೋಗ್ರಾಫರ್ ಜೊತೆ ಅರೌಂಡ್ 1000 ಶಾರ್ಟ್ಸ್ ವಿ ಡಿವೈಡೆಡ್ ಶಾರ್ಟ್ಸ್ ಆ್ಯಂಡ್ ಎವ್ರಿ ಸೀನ್ ಇಸ್ ಬ್ರೋಕನ್ ಡೌನ್. ಯು ಕ್ಯಾನ್ ಗೋ ಬ್ಯಾಕ್ ಟು ವಿ ಹ್ಯಾವ್. Did you also storyboard? Yes, we did storyboard for not for all shots, for important sequences, but we divided the shots. The reason was ನಮ್ಗೆ ಯಾವಾಗ ಆಪರ್ಚುನಿಟಿ ಸಿಗುತ್ತೆ ಶೂಟ್ ಮಾಡೋಕ್ಕೆ, ಆವಾಗ ಫುಲ್ ಯೂಸ್ ಮಾಡ್ಕೊಂಬೇಡ ಅಂತ. ಯಾರು ಗೊತ್ತು ನಾಳೆ ಶೂಟ್ ಮಾಡೋಕ್ಕಾಗುತ್ತೋ ಇಲ್ವೋ, ಈ ಥರ ಸಿಚುವೇಶನ್ಸ್ ಬರ್ಬೋದು ಅಂತ. ಬಟ್ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್ ಬಾಲಕೃಷ್ಣ ಸರ್. ಸೊ ರಜನಿ ಥರ್ಸ್ಡೇ ಸ್ಟೋರೀಸ್ ಇಸ್ ಇಸ್ ಆರ್ಗನೈಸೇಷನ್. ಸೊ ಅವ್ರನ್ನ ಹೌ ಐ ಮೆಟ್ ಹಿಮ್ ವಾಸ್ ಥ್ರೂ ದಿಸ್ ಆ್ಯಡ್. ಐ ಮೀನ್ ನಾವು ಒಂದು ಕಾರ್ಪೊರೇಟ್ ಫಿಲ್ಮ್ ಮಾಡ್ತಿದ್ವಿ ಅವ್ರ ಕಂಪ್ನಿಗೆ. ಸೊ ಹಾಗೆ ಅವ್ರಿಗೆ ಸ್ವಲ್ಪ ಕಲ್ಚರಲಿ ಹಿ ವಾಸ್ ಇನ್ಕ್ಲೈನ್. Okay, he'd corrected. What business is he into? He's into HVAC, ಕಾಂಟ್ರಾಕ್ಟಿಂಗ್ ಬಿಸ್ನೆಸ್. ಸೊ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ AC ಹಾಕೋದು, ಈ ರೀತಿ ಎಲ್ಲ. ನಾವು ಇದನ್ನ ನಮ್ಮ ಸಣ್ಣ ಕ್ಯಾಮ್ರಾ ತಗೊಂಡು, ಸರ್ ಈ ಥರ ಚೆನ್ನಾಗಿ ಮಾಡೋದು, AC ಲೈಟ್ ಬಂದರೆ ಚೆನ್ನಾಗಿರುತ್ತೆ, ಇದಕ್ಕೊಂದು ವಾಯ್ಸ್ ಓವರ್ ಬರೋಣ ಸರ್, ಇಂಟ್ರೆಸ್ಟಿಂಗ್ ವಾಯ್ಸ್ ಓವರ್ ಮಾಡೋಣ ಸರ್, ನೀವು ಮಾತಾಡಿ ಸರ್ ಅಂತ. ಸೊ ಸರ್ನ ಸಿ ವೆನ್ ಯು ವಾಂಟ್ ಟು ಡೈರೆಕ್ಟ್, ನೋ ಎವ್ರಿ ಪರ್ಸನ್ ಬಿಕಮ್ಸ್ ಅನ್ ಆಕ್ಟರ್ ಫಾರ್ ಯು. ಲೈಕ್ ಯು maybe even everything. ಟ್ರೂ, ಪರ್ಫೆಕ್ಟ್, ಎವ್ರಿಥಿಂಗ್ ಸರ್. ಲೈಕ್ ಯು ಸಿ ಅನ್ ಆಕ್ಟರ್, ಇವ್ರನ್ನ ಹೆಂಗಾರು ಮಾಡಿ ಚೆನ್ನಾಗಿ ಮಾತಾಡ್ಸಿದ್ರೆ ಚೆನ್ನಾಗಿ ಕೇಳುತ್ತೆ ಡೈಲಾಗ್ ಅನ್ಸುತ್ತೆ.
ಸೊ ಅದಕ್ಕೆ ಕನ್ವಿನ್ಸಿಂಗ್ ಸ್ಟಾರ್ಟ್ ಮಾಡ್ತೀವಿ, ಸರ್ ನಿಮ್ಮ ಅಂತರಾಳಕ್ಕೆ ಹೋಗಿ ನೀವು ಆ್ಯಕ್ಟಿಂಗ್ ಮಾಡಿ, ಅಥವಾ ಅವ್ರು ಬರೆಯೋಕೆ ಹೇಳ್ತೀವಿ ಅವ್ರನ್ನ. ಬಿಕಾಸ್ ವಿ ಫ್ಯಾನ್ಸ್ ಆಫ್ ಸಿನಿಮಾ ಅಂದರೆ ವಿ ವಾಂಟ್ ಎವ್ರಿಬಡಿ ಟು ಬಿ ಫಿಲ್ಮ್ ಮೇಕರ್ಸ್. ದಟ್ ಈಸ್ ಹೌ ಡೆಮೋಕ್ರಾಟಿಕ್ ದಿಸ್ ಫೀಲ್ಡ್ ಈಸ್, cinema making, because everybody has a story, no? I want to know you andre you're talking to me, that's how you're getting to know about us. But what if you make a cinema, you'll be telling more about you than just you talking to me. So hage ನೀವು ಮಾಡೋ ಸಿನಿಮಾ ನೋಡೋಕೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಯಾತಕ್ಕಾಗುತ್ತೆ ಅಂದರೆ ನಿಮ್ಮ ಅಂತರಾಳ ನಂಗೆ ಅರ್ಥ ಆಗುತ್ತೆ. ನೀವು ಮೀಟ್ ಮಾಡಿರೋ ಪೀಪಲ್ ಅಥವಾ ನೀವು ಎನ್ಕೌಂಟರ್ ಮಾಡಿದಂಥ ಸ್ಟೋರೀಸು ಇದೆಲ್ಲ ನನಗೆ ಚೆನ್ನಾಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. So that interview is what I would say. So that kind of filmmaking culture is there in India. Illi ellar cinema makers are India. India is a place like that. It's a land full of stories, and especially Bangalore is like that. That's when we started writing about Made in Bengaluru. Ad filmmakers, when they are transitioning to become filmmakers, feature filmmakers, ಏನಾದರೂ ಒಂದು ಬೇಡದಿರೋ ಟ್ರೇಟ್ ಅಲ್ಲ, ಅಲ್ಲಿನ ಟ್ರೇಟ್ ಇಲ್ಲಿ ತರ್ತಾರೆ ವಿಚ್ ಡಸಂಟ್ ಫಿಟ್ ಇಟ್ ವೆಲ್ ಅನ್ನೋದನ್ನ ನೀವು ಗಮನಿಸಿದ್ದೀರಾ? ಬೇಸಿಕಲಿ ಯು ನೀಡ್ ಟು ಬಿ ಮೋರ್ ಹಂಬಲ್ ಹಿಯರ್. ಇಲ್ಲಿ ಐ ಥಿಂಕ್ ಯು ನೀಡ್ ಟು ಬಿ ಎಮೋಷನಲಿ ಮೋರ್ ಅಲೈನ್ ಟು ಪೀಪಲ್, ಲೈಕ್ ಎವ್ರಿಬಡಿ. ಅವ್ರಿಗೇನು ಕನೆಕ್ಟ್ ಆಗುತ್ತೆ ಆ ಥರ ನಾವು ಚೇಂಜ್ ಆಗಬೇಕು ಅಂದರೆ ತಪ್ಪಲ್ಲ, ಅದು ಅವರು ನಮ್ಗೆ ಹೇಳ್ಕೊಡ್ತಿರೋ ಪಾಠ ಅಷ್ಟೇ. ಅಂದರೆ ನೀನು ಏನೋ ಕೆಲಸ ಮಾಡ್ಕೊಂಬಂದಿದ್ಯಾ, ಇವಾಗ ಯು ಆರ್ ಗೋಯಿಂಗ್ ಬ್ಯಾಕ್ ಟು ಯುವರ್ ಚೈಲ್ಡ್ಹುಡ್, ಯು ಆರ್ ಗೋಯಿಂಗ್ ಬ್ಯಾಕ್ ಟು ಯುವರ್ ರೂಟ್ಸ್. ನಿನ್ನ ಕಥಾನಕ ಏನು ಬರ್ತಿದ್ಯಾ ಅಥವಾ ನೀನು ಕಥೆಗಾರ ಆಗಬೇಕು ಅಂತ ಏನು ಅನ್ಕೊಂಡಿದ್ದೆ, ಅದು ಇವತ್ತಿನ ಕನಸಲ್ಲಪ್ಪ, ಹಳೆ ಕನಸು. ಸರಿ, ಓಕೆ. ಆ ಹಳೆ ಕನಸು ಹೋಗ್ಬೇಕಂದ್ರೆ ನೀನು ಆ ಕಾಲದಲ್ಲಿ ಹೇಗೆ ಬಿಹೇವ್ ಮಾಡ್ತಿದ್ದೆ ಆ ರೀತಿ ಬಿಹೇವ್ ಮಾಡಿ ನನ್ನ ಜೊತೆ. ನೀನು ಇವಾಗ ಏನು ಕಲ್ತ್ಕೊಂಡು ಬಂದಿದ್ಯಾ, ಇವಾಗ ರಂಗಭೂಮಿಲಿ ಕಲ್ತ್ಕೊಂಡಿರ್ಬೋದು, ಅಥವಾ ನೀನು ಆ್ಯಡ್ ವರ್ಲ್ಡಲ್ಲಿ ಏನೋ ಕಲ್ತ್ಕೊಂಡಿರ್ಬೋದು, ಅಥವಾ ಜಾಹೀರಾತುಗಳು ಮಾಡಿ ಅದು ಬಿಸ್ನೆಸ್ ಲೀಡರ್ಸ್ ಜೊತೆ ಏನೋ ಮಾತಾಡಿ ನೀನು ಕಲ್ತ್ಕೊಂಡಿರ್ಬೋದು. ಆ ಲ್ಯಾಂಗ್ವೇಜ್ ವರ್ಕ್ ಆಗಲ್ಲ ಇಲ್ಲಿ. ಭಾವನೆಗಳು ಮಾತ್ರ ಅಲ್ಲ ಸಿನಿಮಾ, ಇಟ್ ಇಸ್ ಆಲ್ಸೋ ಅಬೌಟ್ ಸ್ಕಿಲ್ಸ್. ನೀವು ಹೇಳಿದಂಗೆ ಸ್ಟೋರಿ ಬೋರ್ಡಿಂಗು ಅಥವಾ ಶಾರ್ಟ್ ಪ್ಲಾನಿಂಗು ಇದೆಲ್ಲ ಆ್ಯಡ್ಸ್ನ ತುಂಬ ಕಲ್ತ್ಕೊಂಡಿರ್ತೀವಿ. ಅದನ್ನ ಇಲ್ಲಿ ನಾವು ಅಪ್ಲೈ ಮಾಡಿದ್ರೆ ಈ ಭಾವನೆಗಳ ಜೊತೆಗೆ ಇಟ್ಸ್ ಅ ಬ್ಯೂಟಿಫುಲ್ ಟೂಲ್. ದಟ್ಸ್ ವಾಟ್ ವರ್ಕ್ ಫಾರ್ ಅಸ್ ಇನ್ ವೆನ್ ವಿ ಶೂಟಿಂಗ್ ಅನಂತನಾಗ್ ಸರ್ ಸೀನ್. ಅನಂತನಾಗ್ ಸರ್ ಸೀನ್ ಮಾಡುವಾಗ ಒಂದು ಸೀಕ್ವೆನ್ಸ್ ಇದೆ. ಇಟ್ಸ್ ಅನ್ ಇಂಪ್ರಾಂಪ್ಟು ಸೀಕ್ವೆನ್ಸ್. ವಿ ಪ್ರಿಪೇರ್ಡ್ ಸ್ಟೋರಿ ಬೋರ್ಡ್. ವಿ ಹ್ಯಾಡ್ 45 minutes to execute some very interesting shot, very interesting sequence, which involves Madhu sir and Anand sir. Okay, on the road. Okay, there ella skill sets work ಆಯಿತು. ಏನು ಸ್ಟೋರಿ ಬೋರ್ಡಿಂಗು, ಪಕ್ಕಾ ಶಾರ್ಟ್ಸು, ವೇರ್ ವಿ ಹ್ಯಾವ್ ಟು ಬಿ ಟೊಪೋಗ್ರಫಿ ಆಫ್ ಶಾರ್ಟ್ಸ್, ಆಲ್ ದೀಸ್ ಥಿಂಗ್ಸ್ ವರ್ಕ್ ವಂಡರ್ಫುಲಿ ಫಾರ್ ಅಸ್ ಅಲಾಂಗ್ ವಿತ್ ದ ಸ್ಕ್ರಿಪ್ಟ್. ಸೊ ಅನಂತ್ ಸರ್ ಹೇಳಿದ್ರು, ಇಫ್ ಯು ಆರ್ ನಾಟ್ ಶಾರ್ಟ್ ಆಡ್ಸ್ ಯು ನಾಟ್ ಬಿನ್ ಏಬಲ್ ಟು ಎಕ್ಸಿಕ್ಯೂಟ್. ನಾನು ಬೇರೆ ಸಿನಿಮಾ ಟ್ರೈ ಮಾಡಿದ್ದೆ, ವರ್ಕ್ ಆಗಿಲ್ಲ. ಇಲ್ಲೂ ವರ್ಕ್ ಆಗಲ್ಲ ಅಂದ್ಕೊಂಡಿದ್ದೆ, ಬಟ್ ಇಟ್ ವರ್ಕ್ ಬಿಕಾಸ್ ಯುವರ್ ಟೀಮ್ ಇಸ್ ಲೈಕ್ ದಟ್ ಅಂತ. ಇದೇ ರೀತಿಯ ಟ್ರಾನ್ಸಿಷನ್ ನಿಮ್ದು ಇದೆ ಫ್ರಮ್ ಟಿವಿ ಸೀರಿಯಲ್ಸ್ ಟು ದಿ ಬಿಗ್ ಸ್ಕ್ರೀನ್ ಅಲ್ವಾ? ಹೌದು. ಆ ಜರ್ನಿಯಲ್ಲಿ ವೈ ಇಸ್ ಇಟ್ ದಟ್ ದಿ ಸಕ್ಸಸ್ ರೇಟ್ ಇಸ್ ನಾಟ್ ವೆರಿ ಹೈ? ಅಂಡ್ ನನ್ನ ಪ್ರಕಾರ ನೀವು ಆಬ್ವಿಯಸ್ಲಿ ಅದನ್ನ ಅನಲೈಸ್ ಮಾಡಿರ್ತೀರಿ, ಅದನ್ನ ನೀವು ಹೇಗೆ ಓವರ್ಕಮ್ ಮಾಡ್ತೀರಿ? ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟಿವಿಗೆ ಸಿನಿಮಾಗೆ ಅಂದರೆ, ಟಿವಿಯಿಂದ ಸಿನಿಮಾಗೆ ಬರೋಕ್ಕೆ ಯು ನೀಡ್ ಟು ಬಿ ರೆಡಿ ಟು ಲೆಟ್ ಗೋ ಆಫ್ ದಟ್ ಕಂಫರ್ಟ್ ಝೋನ್. ಅಂದರೆ ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ, ಬೆಳಗ್ಗೆ ಹೋಗಿ ಹಿಂಗೆ ಬರೋದು, ಯು ವಿಲ್ ಗೆಟ್ ಯುವರ್ ಪೇ ಆನ್ ಟೈಮ್. ಸಿನಿಮಾ ಇಸ್ ಅ ಡಿಫ್ರೆಂಟ್ ಗೇಮ್. ಅಂದರೆ ಯು ನಾಟ್ ಟೆಲಿವಿಷನ್ ಇಸ್ ಶಾರ್ಟ್ ಇಂಡೋರ್ಸ್ ಮೋಸ್ಟ್ಲಿ. ಇದು ಎಲ್ಲಾದರೂ ಶೂಟ್ ಮಾಡ್ಬೋದು, ಹೊರಗೆ ಹೋಗ್ಬೋದು ಎಲ್ಲ. ಸೊ ಹಂಗಿರೋದ್ರಿಂದ ಆ ಕಂಫರ್ಟ್ ಝೋನಿಂದ ಒಬ್ಬ ಆ್ಯಕ್ಟರ್ ಹೊರಗೆ ಬರಬೇಕು. ಅಂದರೆ ಯು ಡೋಂಟ್ ನೋ, ಈಗ ನೋಡಿ ಕೋವಿಡ್ ಬಂತು, ಡ್ಯೂ ಟು ದಟ್ ಸಮ್ ಏನು ಸಿನಿಮಾ ಸ್ವಲ್ಪ ಈ ಕಡೆ ಆ ಕಡೆ ಆಯಿತು, ಬಟ್ ಯು ಶುಡ್ ಬಿ ಏಬಲ್ ಟು ವೆಯ್ಟ್. ಆ್ಯಂಡ್ ಯುನೋ ಟೆಲಿವಿಷನ್ ಹಂಗಿರಲಿಲ್ಲ, ಅದರಲ್ಲೂ ನಡೀತಿತ್ತು. ಆ್ಯಂಡ್ ಇಟ್ಸ್ ಸಮಥಿಂಗ್, ಆ ಕಂಫರ್ಟ್ ಝೋನ್ ಇರೋದು ಇಲ್ಲಿ ಬರ್ಬೇಕು. ಬಟ್ ಟೆಲಿವಿಷನಲ್ಲಿ ಅಡ್ವಾಂಟೇಜ್ ನಾನು ನೋಡಿದ್ದೇನು ಅಂದರೆ, ಯು ವಿಲ್ ಅಂದರೆ ಎವ್ರಿ ಡೇ ಯು ಫೇಸ್ ದ ಕ್ಯಾಮ್ರಾ ಆ್ಯಂಡ್ ಎವ್ರಿ ಡೇ ಯು ನೀಡ್ ಟು ಲರ್ನ್ ಯುವರ್ ಲೈನ್ಸ್ ಆನ್ ದ ಗೋ. ಅಲ್ಲಿ ಬೆಳಗ್ಗೆ ಸಿಗುತ್ತೆ ಸ್ಕ್ರಿಪ್ಟು, ಯು ನೀಡ್ ಟು ಬಿ ಪ್ರಿಪೇರ್ಡ್, ಯು ನೀಡ್ ಟು ಡೆಲಿವರ್. ಸೊ ಆ ಒಂದು ಸ್ಕಿಲ್ ಎವ್ರಿ ಡೇ ರಿಫೈನ್ ಆಗ್ತಾನೆ ಇರುತ್ತೆ. ಸೊ ದಟ್ ವಿಲ್ ಕೀಪ್ ಯು ಗೋಯಿಂಗ್. ಅಂದರೆ ಎಲ್ಲೇ ಹೋದರೂ ಪರ್ಫಾರ್ಮ್ ಮಾಡ್ಬೋದು, ಬೀಟ್ ಆ್ಯಡ್ಸ್, ಬೀಟ್ ಥಿಯೇಟರ್, ಆರ್ ಅಫ್ಕೋರ್ಸ್ ಥಿಯೇಟ್ರಿಂದ ಇದೆಲ್ಲ ವಿ ವಿಲ್ ಲರ್ನ್, ಬಟ್ ಸಿನಿಮಾಗೂ ಅದು ಹೆಲ್ಪ್ ಆಗುತ್ತೆ. ಬಟ್ ಒಬ್ಬ ಆ್ಯಕ್ಟ್ರು ಟೆಲಿವಿಷನಿಂದ ಸಿನಿಮಾಗೆ ಬರಬೇಕಂದ್ರೆ ಆ ಕಂಫರ್ಟ್ ಝೋನ್ ಏನಿದೆ ಅಲ್ಲಿ ಎಲ್ಲ ಅನುಕೂಲವಾಗಿ ನಡೆಯುತ್ತೆ. ಅಲ್ಲಿ ಅದನ್ನ ಬಿಟ್ಟು ಬರೋಕ್ಕೆ ಒಂಚೂರು ಏನಂತಾರೆ, ಒಂದು ಸ್ವಲ್ಪ ಧೈರ್ಯ ಬೇಕು. ಸರಿ, ಅಂದ್ರೆ ನೀವು ಹೇಳ್ದಂಗೆ ಸಿನಿಮಾ ಬಗ್ಗೆ ಅಲ್ಲ, ಬಟ್ ನನ್ನ ಪ್ರಶ್ನೆ, ಆ ಧೈರ್ಯವನ್ನ ಮಾಡಿರೋರು ಸಾಕಷ್ಟು ಜನ ಇದ್ದಾರೆ, ಆದ್ರೆ ಅವ್ರೆಲ್ರಿಗೂ ಸೋ ಕಾಲ್ಡ್ ಗೆಲುವು ಸಿಕ್ಕಿಲ್ಲ.
ನನಗನ್ಸೋದು ಅಗೇನ್ ಅಲ್ಲಿ. ಆ ಧೈರ್ಯ ಮಾಡಿದೀವಿ ಅಂತ ದುಡುಕ್ಬಿಟ್ಟು ಎಲ್ಲ ಸಿನಿಮಾನು ಅಂದ್ರೆ ಸಿನಿಮಾ ಒಂದು ಆಪರ್ಚುನಿಟಿ ಸಿಕ್ತು, ಓಕೆ ಈಗ ಮಾಡ್ಬಿಡೋಣ ಅಂತಾನು ಲೀಪ್ ಮಾಡಿದ್ರೆ ಅದು ಬೇರೆ. ದ ಗೇಮ್ ಇಸ್ ಡಿಫ್ರೆಂಟ್. ಇಫ್ ದ ಸಿನಿಮಾ ದಟ್ ಯು ಆರ್ ಆಪ್ಟಿಂಗ್ ಇಸ್ ವಿತ್ ಇನ್ ಯುವರ್, ಅಂದ್ರೆ ನೀವು ಒಂದು ಜಜ್ಮೆಂಟ್ ಇರುತ್ತೆ, ದಿಸ್ ಇಸ್ ಅ ಗುಡ್ ಸಿನಿಮಾ ಅಂತ. ಆ ಬ್ರಾಕೆಟ್ ಅಲ್ಲಿ ಆ ಸಿನಿಮಾ ನೀವು ಕೇಳಿರೋದು, ಇಫ್ ಇಟ್ಸ್ ಫಿಟ್ಟಿಂಗ್ ಇನ್, ಐ ಥಿಂಕ್ ದಟ್ಸ್ ವೆನ್ ಯು ನೀಡ್ ಟು ಗೋ ಫಾರ್ ಇಟ್. ನಿಮ್ಮ ಈ ಚಿತ್ರ ಇಸ್ ಅಬೌಟ್ 3 ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಪ್ ಎಸ್ ಅಲ್ವಾ? ಅಂಡ್ ಮೋಸ್ಟ್ಲಿ ಇದು ನಿಮ್ಮಿಬ್ಬರ ಹೊಸ ಫಿಲ್ಮ್ ಆದ್ರಿಂದ ಯುವರ್ ಆಲ್ಸೋ ಸ್ಟಾರ್ಟಿಂಗ್ ಅಪ್ ಎಸ್ ಅಲ್ವಾ? ಸೊ ನನ್ನ ಕ್ವೆಶ್ಚನ್ಸ್ ಅಬೌಟ್ ಯುವರ್ ಫಿಲ್ಮ್, ಈ ಸ್ಟಾರ್ಟ್ಅಪ್ ಸ್ಟೇಜಸ್ ಅಲ್ಲೇ ಹೋಗೋಣ. ಪ್ರತಿಯೊಂದು ಸ್ಟಾರ್ಟ್ಅಪ್ಗೂ ಸ್ಟೇಜಸ್ ಇರುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಯು ಕಮ್ ಅಪ್ ವಿತ್ ದಿ ಐಡಿಯಾ ಆರ್ ಯು ಹ್ಯಾವ್ ಅ ಪ್ರಾಬ್ಲಮ್ ಟು ಸಾಲ್ವ್, ಅಂಡ್ ದೆನ್ ಯು ಡೆವಲಪ್ ಇಟ್, ದೆನ್ ಯು ಲಾಂಚ್ ಇಟ್, ಅಂಡ್ ದೆನ್ ಇಟ್ ಮೆಚ್ಯೂರ್ಸ್ ಅಂಡ್ ಆಲ್ ಆಫ್ ದಟ್. ಸೊ ಹಾಗೆ ನೋಡೋದಾದ್ರೆ ಈ ಫಿಲಮ್ನ ಮಾಡೋದಕ್ಕೆ ಗೋಯಿಂಗ್ ಬೈ ದಿ ಫಸ್ಟ್ ಸ್ಟೇಜ್ ವೇರ್ ಯು ಐಡಿಯೇಟ್ ಫಾರ್ ಅ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್ ಅಲ್ವಾ? ಈ ಚಿತ್ರವನ್ನ ಮಾಡೋದರ ಮೂಲಕ ವಾಟ್ ವಾಸ್ ದಿ ಐಡಿಯಾ, ನಾಟ್ ಆಫ್ ದ ಫಿಲ್ಮ್, ಫಸ್ಟ್ ಐ ಆಮ್ ಆಸ್ಕಿಂಗ್ ಫ್ರಮ್ ಅ ಪರ್ಸನಲ್ ಸ್ಟ್ಯಾಂಡ್ ಪಾಯಿಂಟ್. ಈ ಚಿತ್ರವನ್ನ ಮಾಡೋದ್ರ ಐಡಿಯಾ ಏನಿತ್ತು ಅಂಡ್ ಆ ಐಡಿಯಾ ಇಂದ ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀರಿ? ಬ್ರ್ಯಾಂಡ್ ಬೆಂಗಳೂರು. ಸೊ ದಿಸ್ ನೀವು ಸ್ಪಿರಿಟ್ ಆಫ್ ಮುಂಬೈ, ಚೆನ್ನೈ, ಕೋಲ್ಕತಾ, ಎವ್ರಿವೇರ್, ಆಲ್ ದಿ ಸಿಟೀಸ್ ಹ್ಯಾವ್ ಸ್ಪಿರಿಟ್ಸ್. ಆ್ಯಂಡ್ ನೀವು ಬಾಲಿವುಡ್ ಫಿಲ್ಮ್ಸ್ ನೋಡಿದ್ರೆ, ಸಾರಿ ಬಾಲಿವುಡ್ ಅಂತ ನಂಗೆ ಇಷ್ಟ ಇಲ್ಲ ಹೆಸರು, ಹಿಂದಿ ಸಿನಿಮಾ ಇಂಡಸ್ಟ್ರಿ ಫಿಲ್ಮ್ಗಳು ನೋಡಿದ್ರೆ ಆ ಕೋಲ್ಕತಾ ಬೆಂಗಾಲಿ ಹಾಡು ಬರ್ತಾ ಇರುತ್ತೆ ಅದರಲ್ಲಿ, ಅಲ್ಲಿ ತಮಿಳ್ ಹಾಡು ಬರ್ತಾ ಇರುತ್ತೆ ಚೆನ್ನೈ ಎಕ್ಸ್ಪ್ರೆಸ್ ಅಂತ ಸಿನಿಮಾಗಳಲ್ಲಿ. ಕನ್ನಡ ಹಾಡು ಯಾಕೆ ಬರ್ತಿಲ್ಲ? ಅವಾಗಿದ್ದ ಪ್ರಾಬ್ಲಮ್ ನನಗೆ. ಟುಡೇ KGF ಅಂಡ್ ಕಾಂತಾರ ಹ್ಯಾಸ್ ರಿಡಿಫೈನ್ ಲಾಟ್ ಆಫ್ ಥಿಂಗ್ಸ್, ರಿಡಿಫೈನ್ ಮಾಡಿದೆ. ನಾಳೆ ಕಾಂತಾರ ಹಾಡು ಬರ್ಬೋದು ಅಲ್ಲಿ, ಯಾವುದೋ ಬಾಲಿವುಡ್ ಸಿನಿಮಾ ಅವರು ಸೌತ್ ಅಂತ ತೋರಿಸ್ಬೇಕಾದ್ರೆ. ಬಟ್ ಕನ್ನಡ ಹಾಡುಗಳು ಜಾಸ್ತಿ ಬರ್ತಿಲ್ಲ, ಎಸ್ಪೆಷಲಿ ಬೆಂಗಳೂರು ಹಾಡುಗಳು. ಓಕೆ, ವಾಟ್ ಐ ಮೀನ್ ಬೈ ದಟ್ ಇಸ್ ಕಮಿಂಗ್ ಟು ಮೈಸೂರ್, ಇಟ್ ಹ್ಯಾಸ್ ಅ ಬ್ರ್ಯಾಂಡ್. ಅದ್ರ ಸುತ್ತ ಒಂದು ಹಬ್ಬ ಇದೆ, ದಸರಾ ಹಬ್ಬ ಇದೆ, ಬ್ಯೂಟಿಫುಲ್ ಬ್ರ್ಯಾಂಡ್. ಮೈಸೂರ್ ಇಸ್ ಬ್ಯೂಟಿಫುಲ್. ಕರೆಕ್ಟ್. ಅದೇ ರೀತಿ ಬೆಂಗಳೂರಿಗೆ ಅಫ್ಕೋರ್ಸ್ ಕರ್ಗ ಇದೆ, ಇಟ್ ಇಸ್ ನಾಟ್ ಸೆಲೆಬ್ರೇಟೆಡ್ ಆಸ್ ಬಿಗ್ ಎಸ್ ದಸರಾ. But there is one more culture here about Bangalore that the whole country speaks about. The ritual of connecting people and ritual of celebrating small ideas. Okay, ಇಲ್ಲಿ ಯಾವುದೇ ಒಂದು ಬಿಸ್ನೆಸ್ ಐಡಿಯಾ ತಂದು ಕನಸನ್ನು ಹೊತ್ತು ತಂದರೆ ಇಲ್ಲಿ ಸಾಕಾರ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಜನ ನಿಮಗೆ ಸಹಾಯ ಮಾಡ್ತಾರೆ. ಅದು ಅಲ್ಲದೆ ಒಂದು ಸ್ಪಿರಿಟ್ ಇದೆ ಬೆಂಗಳೂರಲ್ಲಿ, ಲೈಕ್ ಹೌ ದೇ ಸ್ಪೀಕ್ ಅಬೌಟ್ ಮುಂಬೈ ಅವ್ರು, ಚೆನ್ನೈ ಅವ್ರು, ಕೋಲ್ಕತ್ತಾ. ಇಲ್ಲೂ ಒಂದು ಸ್ಪಿರಿಟ್ ಇದೆ. ಇದು ಒಂದು ತಾಯಿ ಸ್ಪಿರಿಟ್, ಇಟ್ಸ್ ಅ ಮದರ್ಲಿ ಸ್ಪಿರಿಟ್, ದೊಡ್ಡ ತಾಯಿ ಬೆಂಗಳೂರು ಅಂತ. ದಟ್ಸ್ ವಾಟ್ ದ ಹೋಲ್ ಐಡಿಯಾ, ದಟ್ಸ್ ದ ಹೋಲ್ ಐಡಿಯಾ ಸ್ಟಾರ್ಟೆಡ್. ವಿತೌಟ್ ಯು ನೋಯಿಂಗ್, ವಿತೌಟ್ ಯು ಪ್ರೇಸಿಂಗ್ ಎನಿಬಡಿ. ಬೆಂಗಳೂರನ್ನ ಪ್ರೇಸ್ ಮಾಡಲ್ಲ, ನಾವೇನು ಮಾಡಲ್ಲ. ಸಾಕಷ್ಟು ಜನ ಬೈತಾ ಇರ್ತಾರೆ ಬರೀ ಯಾವಾಗಲೂ, ಬಟ್ ಆದರೂ ಇಟ್ ಡಸ್ ಗುಡ್ ಟು ಯು, ಜಸ್ಟ್ ಲೈಕ್ ಯುವರ್ ಮದರ್. ಹೌ ಮಚ್ ಟೈಮ್ ವಿ ಸ್ಪೆಂಡ್ ಟಾಕಿಂಗ್ ಟು ಅವರ್ ಮದರ್, ವಾಟ್ ಹರ್ ಫೀಲಿಂಗ್ಸ್ ಆರ್. ತುಂಬ ಕಡಿಮೆ ಕಾಲಾವಕಾಶ ಕೊಡ್ತೀವಿ ನಮ್ಮ ತಂದೆ ತಾಯಿಗಳಿಗೆ ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಅವ್ರದ್ದು ಫೀಲಿಂಗ್ಸ್ ಇದೇ ಇರುತ್ತೆ, ಬಟ್ ನಾವು ಕಾಲಾವಕಾಶ ಕೊಡೋಲ್ಲ ಅದಕ್ಕೆ. ಸೊ ಈ ಬೆಂಗಳೂರಿನ ತಾಯಿ ಹಾಗೆ, ಎಲ್ಲ ಬರ್ತಾರೆ ಇಲ್ಲಿಂದ ಜಾಸ್ತಿ ಪಡ್ಕೋತಾರೆ. ಆದರೆ ತಾಯಿ ಬಗ್ಗೆ ಏನಾದ್ರು ಹೇಳ್ತಾರ? ಬೆಂಗಳೂರು ತಾಯಿ ಬಗ್ಗೆ ಏನಾದ್ರು ಹೇಳ್ತಾರ? ಬೆಂಗಳೂರು ತಾಯಿಗೆ ನೆಕ್ಸ್ಟ್ ಟುಮಾರೋ, ನಾಳೆ ಯಾರೋ ಒಬ್ಬ ಬಂದ ಬೇರೆಯವರಿಂದ, ಅವನು ಒಂದು ಪಾಟ್ ಹೋಲ್ ಮಾಡೋಕ್ಕೆ ಮುಂಚೆ, ಅಥವಾ ಒಂದು ಹಂಪು ಅಗೆಯಕ್ಕೆ ಮುಂಚೆ, ಅಥವಾ ಒಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮುಂಚೆ, ಅಥವಾ ಒಂದು ಲೇಕ್ನ ಮುಚ್ಚಕ್ಕೆ ಮುಂಚೆ ಈ ತಾಯಿ ಎಮೋಷನ್ ಕನೆಕ್ಟ್ ಆಗಬೇಕು. ತಾಯಿಗೆ ಆ ಥರ ಮಾಡ್ತಾನೆ ಅವನು ಅಂತ ಕನೆಕ್ಟ್ ಆಗಬೇಕು. ದಟ್ ಈಸ್ ದ ಹೋಲ್ ಥಿಂಗ್. ದಟ್ ಇಸ್ ವೈ ದೊಡ್ಡ ತಾಯಿ ಬೆಂಗಳೂರು. Why is it important to you? So because the city was beautiful. It is still beautiful. Spiritually, the city is beautiful. ಒಂದು ಫಿಸಿಕಲ್ ಬ್ರ್ಯಾಂಡ್ ಆಫ್ ಬೆಂಗಳೂರು ಇದೆ ಸರ್. ಅಲ್ಲಿ ರೋಡ್ ಇದೆ, ಮನೆಗಳಿವೆ, ಹಣಕಾಸಿದೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಇಲ್ಲಿ ಜನ ಇದ್ದಾರೆ, ಸ್ಕೂಲ್ಗಳಿದೆ, ಕಾಲೇಜ್ಗಳಿದೆ, ಅಲ್ಲಿಂದ ಹೊರಗಡೆ ಬರ್ತಾರೆ, IT ಪಾರ್ಕ್ಗಳಿಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಇದೊಂದು ಸಿಸ್ಟಮ್ ಇದೆ. ಬಟ್ ಒಂದು ಸ್ಪಿರಿಚುವಲ್ ಬ್ರ್ಯಾಂಡ್ ಇದೆ ಅಲ್ಲ ಬೆಂಗಳೂರಿಗೆ. ಎಲ್ಲರನ್ನೂ ವೆಲ್ಕಮ್ ಮಾಡುತ್ತೆ, ಎಲ್ಲನೂ ಒಪ್ಕೊಡುತ್ತೆ, ಎಲ್ಲನೂ ಅಪ್ಕೊಡುತ್ತೆ. This again is a beautiful juxtaposition ಒಂದು ರೀತಿಯಲ್ಲಿ. ಸ್ಟಾರ್ಟ್ಅಪ್ ಹೆವಿಲಿ ಕ್ಯಾಪಿಟಲಿಸ್ಟಿಕ್. The spirit of Bangalore is everything but capitalistic. Yes. It's emotional and philosophical. So that's the film. I mean, that's what we want to position it there only, in that conflict. So if you see our logo, sir, I mean, it starts with the global dreams. You start with the UB cities and all these things, and then we go towards the Nandi Hills, and then there's something which happens, and you come back to the roots. So this is the journey of this character. Yeah. That's what we try to portray. So ಹಾಗೆ ಎಲ್ಲರೂ ಬಿಹೇವ್ ಮಾಡೋದು ಬ್ಯೂಟಿಫುಲ್ ಆಗಿರುತ್ತೆ. ಈಗ ಸೆಕೆಂಡ್ ಸ್ಟೇಜ್ ಆಫ್ ಅ ಸ್ಟಾರ್ಟ್ಅಪ್ಗೆ ಹೋಗೋಣ, ವೇರ್ ಯು ಡೆವಲಪ್. ಆಯ್ತಾ? ಸೊ ಇದರಲ್ಲಿ ಲೆಟ್ಸ್ ಟಾಕ್ ಅಬೌಟ್ ದಿ ರೈಟಿಂಗ್ ಪ್ರಾಸೆಸ್,
ಆಡಿಷನಿಂಗ್ ಹೆಂಗೆ ಮಾಡಿದ್ರಿ, ಟೀಮ್ ಹೇಗೆ ಕಟ್ಕೊಂಡ್ರಿ ಆ್ಯಂಡ್ ಆಲ್ ಆಫ್ ದ್ಯಾಟ್. ಈ ರೀತಿಯ ಕಥೆಗಳಲ್ಲಿ ಯೂಶುವಲ್ ಆರ್ಕ್ ಏನಿರುತ್ತೆ, ಒಂದಿಬ್ಬರು ಮೂರು ಜನ ಫ್ರೆಂಡ್ಸ್ ಇರ್ತಾರೆ, ಅವರ ಆಂಬಿಷನ್ ಬೇರೆ ಇರುತ್ತೆ, ಡಿಸೈರ್ ಬೇರೆ ಇರುತ್ತೆ, ಅವ್ರ ಕೆಲಸ ಮಾಡ್ತಿರ್ಬೋದು, ಮಾಡದೇ ಇರಬಹುದು, ಬಿಟ್ಟು ಊರಲ್ಲಿರ್ಬೋದು, ಬಿಕಾಸ್ ದೇ ನೋ ದೇ ಆರ್ ನಾಟ್ ದೇ ಡೋಂಟ್ ವಾಂಟ್ ಟು ಬಿ ಬ್ರಾಕೆಟೆಡ್ ಇನ್ ಟು ದಿ ರೆಗ್ಯುಲರ್ ಜಾಬ್ ಆರ್ ವಾಟ್ ಎವರ್. ಒನ್ ಫೈನ್ ಡೇ ದೇ ಡಿಸೈಡ್ ಟು ಟೇಕ್ ಆನ್ ದಟ್ ಜರ್ನಿ ಆರಂಭ ಸ್ಮೂತಾಗಿ ಆಗತ್ತೆ ಒಂದು 2-3 ದಿನ, ಆ್ಯಂಡ್ ದೆನ್ ದೇ ವೇಕ್ ಅಪ್ ಟು ದಿ ಆ್ಯಕ್ಚುಲ್ ಪ್ರಾಬ್ಲಮ್ಸ್ ಆಫ್ ದಟ್ ಜರ್ನಿ. ಅದು ನಿಮ್ಮ ಕಾನ್ಫ್ಲಿಕ್ಟ್ ಅಂತ ಅನ್ನೋದು ತೊಗೊಳ್ಳಿ, ಪ್ಲಸ್ ಅದರಲ್ಲಿ ಒಂದು ಲವ್ ಬರುತ್ತೆ, ಲವ್ ಅಫೇರ್, ಅದರಲ್ಲಿ ಏನೋ ಸಮಸ್ಯೆಗಳು. ಆ ರಫ್ ಜರ್ನಿಯನ್ನು ರೈಡ್ ಮಾಡಿ ಕೊನೆಗೆ ಸಕ್ಸಸ್, ಒಂದು ರಿಯಲೈಸೇಷನ್ ಆಗುತ್ತೆ, ಕೊನೆಗೆ ದಿ ಸಕ್ಸಸ್, ಸೋ ಕಾಲ್ಡ್ ಸಕ್ಸಸ್ ಕಡೆಗೆ ಹೋಗ್ತಾರೆ. ದಿಸ್ ಇಸ್ ದಿ ಯೂಶುವಲ್ ಆರ್ಕ್. ಈ ಕಥೆ ಇದೇ ಆರ್ಕಲ್ಲಿ ಫಿಟ್ ಇನ್ ಆಗತ್ತಾ ಅಥವಾ ಸ್ವಲ್ಪ ಹೊರಗೆ ನಿಲ್ಲುತ್ತಾ? ಅಫ್ಕೋರ್ಸ್ ಎಲ್ಲ ಕಥೆಗಳು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಇದ್ದೇ ಇರುತ್ತೆ. ಆ್ಯಂಡ್ ಇಟ್ ಈಸ್ ಅ ಟ್ರೇಲರ್ ನೋಡಿದಂಗೆ ನೀವು. ಸೊ ಟ್ರೇಲರ್ ಬೇಸಿಕಲಿ ಸ್ಪೀಕ್ಸ್ ಅಬೌಟ್ ದ ಸ್ಪೋರ್ಟ್ಸ್ ಕಲ್ಚರ್ ವಿಚ್ ಇಸ್ ದೇರ್ ಇನ್ ಬ್ಯಾಂಗ್ಳೂರ್, ದ ಸ್ಪೋರ್ಟಿ ನೇಚರ್ ಆಫ್ ಪೀಪಲ್ ಆಫ್ ಬ್ಯಾಂಗ್ಳೂರು. ಈಗ ನಮ್ಮ ಅನಿಲ್ ಕುಂಬ್ಳೆ, ಸುನಿಲ್ ಜೋಶಿ, ವೆಂಕಟೇಶ್ ಪ್ರಸಾದ್, ಜವಗಲ್ ಶ್ರೀನಾಥ್, ರಾಹುಲ್ ದ್ರಾವಿಡ್, ಸೊ ಇಷ್ಟು ಜನ ಕ್ರಿಕೆಟರ್ಸ್ನ ಪ್ರೊಡ್ಯೂಸ್ ಮಾಡಿರುವಂಥ ಲ್ಯಾಂಡ್ ಇದು. ಸೊ ಕ್ರಿಕೆಟ್ನ ವಿ ಕೆನಾಟ್ ಮಿಸ್ ವೆನ್ ವಿ ಸ್ಪೀಕ್ ಔಟ್ ಬೆಂಗಳೂರು. ಓಕೆ, ಆ್ಯಂಡ್ ಹಿಯರ್ ಇಸ್ ನಾಟ್ ಅ ಬ್ಯಾಟ್ಸ್ಮನ್, ಇಟ್ಸ್ ಅ ಬೌಲರ್, ಬಿಕಾಸ್ ಹೌ ಮೆನಿ ಬೌಲರ್ಸ್ ಆರ್ ದೇರ್ ಇನ್ ದಟ್. Okay, and Prasad saying this to Amir Sohail is like namge epic moment adala. That defines, see, that is a cultural beat point. If you say like ನೀವು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಿದಾಗ ಒಂದು ಬೀಟ್ ಪಾಯಿಂಟ್ ಬೇಕಂದ್ರೆ ನಾವು ಯಾವಾಗ ಚೇಂಜ್ ಆದ್ವಿ ಲೈಫಲ್ಲಿ, ನಮ್ಮ ಆಟಿಟ್ಯೂಡ್ ಹಿಂಗಿರ್ಬೇಕು ಯಾವಾಗ ಅನ್ಸೋ ವೆಂಕಟ ಪ್ರಸಾದ್ ಹಿಂಗೆ ಅಂದಾಗ ಇಟ್ ಇಸ್ ಅ ವೆರಿ ಅಂಡರ್ಪ್ಲೇಡ್ ಥಿಂಗ್. ಬಟ್ ಆ ಆಟಿಟ್ಯೂಡ್ ಬಂದ್ಬಿಡಿ ನಮಗೆ. ಗಂಗೂಲಿ ಶರ್ಟ್ದು ಅಲ್ಲ, ಅವಾಗಲ್ಲ. ಓಕೆ, ದಟ್ ವಾಸ್ ಲೈಕ್ ಐ ಥಿಂಕ್ ಪ್ರಸಾದ್ ಇನಿಷಿಯೇಟೆಡ್ ದಿಸ್. ಓಕೆ, he did this, no? That gave in Bangalore. And that is coming from Prasad. Yeah. who our jothe ನಾವು ಆ attitude ನ associate ಮಾಡಿರಲಿಲ್ಲ ಅಲ್ಲಿವರೆಗೂ. And that redefined our childhood. And to Pakistani in Bangalore in Chinnaswamy Stadium. I mean, what more can you ask for? Like next ball he gets his wicket, no? And nobody can talk back to us. ಈ attitude ಇಂದ ಸಾಕಷ್ಟು ಜನ ನಾವೆಲ್ಲ ಫಿಲ್ಮ್ಸ್ ಮಾಡ್ತಿದೀವಿ. ಅಂದ್ರೆ ಇದು ಉಪಿ, attitude of ಉಪಿ, of being fearless. Okay, and then ಇದು ಅಫ್ಕೋರ್ಸ್ ಗಂಗೂಲಿ ಶರ್ಟ್ ಇದ್ದೇ ಇದೆ, ಅದು ಲಾರ್ಡ್ಸ್ ಅಲ್ಲಿ ಆಗಿದ್ದು. ಬಟ್ ಈ ಬೆಂಗಳೂರು ಮಾಡೋದು ಆಯ್ತಲ್ಲ ಅದು ಪ್ರಸಾದ್, ಅದೇ ದಟ್ಸ್ ಆಕ್ಚುಲಿ ಅ ಟಿಪಿಕಲ್ ಬ್ಯಾಂಗ್ಳೂರಿಯನ್ಸ್ ರಿಯಾಕ್ಷನ್. ನಾಟ್ ಚೆಸ್ಟ್ ಸ್ಟಂಪಿಂಗ್. ಪ್ರಸಾದ್ ನೈಸ್ ಪರ್ಸನ್, ನೈಸ್ ವೆಲ್ ಬಿಹೇವ್ಡ್, ಎಲ್ಲ ಬ್ಯಾಂಗ್ಳೂರವರು ವೆಲ್ ಬಿಹೇವ್ಡ್ ಜೆಂಟಲ್ಮೆನ್ ಕ್ರಿಕೆಟ್ ಟೀಮಲ್ಲಿ. ಬಟ್ ವೆನ್ ಕುಂಬ್ಳೆ ಗೆಟ್ಸ್ ಅಗ್ರೆಸಿವ್, ನೋ, ಯು ಕ್ಯಾನ್ ನಾಟ್ ಸ್ಟಾಪ್ ಹಿಮ್. ಯು ಕ್ಯಾನ್ ಪಿಕ್ 10 wickets there. We can create records. ಈ ರೀತಿ you can have a jaw broken, come back and bowl. yeah, crazy thing. So this is the attitude of Bangalore. This is what Made in Bengaluru is about. So it's about the journey of Suhas. Yes, the arc is this, but the journey is deeper. ಟ್ರೆಡಿಷನಲ್ ಫಾರ್ಮ್ಯಾಟೇ ಫಾಲೋ ಮಾಡಿದ್ದೀರಾ ಅಂದರೆ ಎಸ್, ಅಂದರೆ ಅಫ್ಕೋರ್ಸ್ ಇರುತ್ತೆ. ಬಟ್ ನನಗನ್ಸಿದ್ದು ಒಂದು ಸ್ಮಾಲ್ ಥಿಂಗ್, ಈಗ ಮಸಾಲೆ ದೋಸೆ ಇಷ್ಟ ಆದ್ರೇ ಬೆಣ್ಣೆ ಮಸಾಲೆ ನೆಕ್ಸ್ಟ್ ಮಾಡ್ಬೋದು. ಸೊ ಫಾರ್ ದ ಪ್ರೋಗ್ರೆಷನ್ ಯು ನೀಡ್ ಟು ಗಿವ್ ದೆಮ್ ವಾಟ್ ದೇ ಲೈಕ್ ಆ್ಯಂಡ್ ಯು ಆ್ಯಡ್ ಆನ್ ಟಾಪ್ ಆಫ್ ಇಟ್ ಹೌ ಯು ಆ್ಯಡ್. ಅವ್ರಿಗೆ ಓವರ್ ಆಲ್ ಫೀಲ್ ಸಿನಿಮಾ ಅಷ್ಟೇ ಖುಷಿ ಕೊಡಬೇಕು, ಬೇರೆ ಸಿನಿಮಾ ಕೊಟ್ಟಷ್ಟೇ. ಬಟ್ ಆಮೇಲೆ ಬಂದ್ಮೇಲೆ ಇದ್ರಲ್ಲಿ ಬೇರೆ ಇತ್ತು ಅನ್ಸಿದಾಗ ದೇ ಐಡೆಂಟಿಫೈಡ್ ಬೆಟರ್. ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಶ್ವಿನ್ ಕುಮಾರ್ ಅವ್ರು ನಿಮಗೆ ರಂಗಭೂಮಿಯಿಂದ ಪರಿಚಯ ಅಂತ ಹೇಳ್ತಾರೆ, ಕಾಲೇಜಿಂದ ಪರಿಚಯ. ಸೊ ಯು ನ್ಯೂ ಹಿಮ್. ಇವರು ನಿಮ್ಮ ಸಿನಿಮಾಟೋಗ್ರಾಫರ್ ಬಜರಂಗ್ ಅಲ್ವಾ? ಹೌ ಡಿಡ್ ಹಿ ಗೆಟ್ ಇನ್ ಟು ದಿಸ್? ಸೊ ನಮ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಲ್ಲ ನಿತ್ಯಕರ್ಮ ಅಂತ ಹೇಳಿ, ಅದರಲ್ಲಿ ಅವರು ಹಿ ವಾಸ್ ದಿ ಅಸೋಸಿಯೇಟ್ ಸಿನಿಮಾಟೋಗ್ರಾಫರ್ ಫಾರ್ ದ್ಯಾಟ್. ಆ್ಯಂಡ್ ಅವ್ರು ಬೆಂಗಳೂರು ಬಂದಿದ್ರು. ದೆನ್ ವಿ ಡಿಡ್ ಅನ್ ಆ್ಯಡ್ ಟುಗೆದರ್. ಒಂದು ಆ್ಯಡ್ ಮಾಡಿದಾಗ ಬ್ಯೂಟಿಫುಲ್, there is an ad frame and there is a commercial frame. Just to dumb it down. Okay, like hey, ಒಂಥರ ಕಮರ್ಷಿಯಲ್ ಆಗಿದೆ ಫ್ರೇಮ್, ಇದು ಚೆನ್ನಾಗಿದೆ ಅಂತ ಹೇಳಿ. ಐ ಕ್ಯಾನ್ ಶೂಟ್ ಗ್ರೇಟ್ ಕಮರ್ಷಿಯಲ್ಸ್. ಈಗ ಏನು ಕೊಂಡಿದ್ರೆ ನೀವು ಕಮರ್ಷಿಯಲ್ ಫ್ರೇಮ್ ಮಾಡ್ತೀನಿ ನನಗೆ ಗೊತ್ತಾ ಅಂತ ಹೇಳಿದ್ರು. ಐ ರೀಲ್ ದ ಎನರ್ಜಿ ಆಫ್ ದಟ್ ಮ್ಯಾನ್. ಓಕೆ, ಸೊ ಸಿ we need to have a lot of conversations with everybody, and people whom we converse well with, we make films. That's all. I think a good conversation is just a prelude to the good cinema. Super. ಅಷ್ಟೇ. ಹಾಗೆ I could talk well, we built. I mean, ಅಶ್ವಿನ್ ಅವ್ರದ್ದು ಬಜರಂಗ್ ಅವ್ರದ್ದು ಇದು ಫಸ್ಟ್ ಫಿಲ್ಮ್. ಬಜರಂಗ್ ಅವ್ರದ್ದು ಇನ್ನೊಂದು ಟ್ರಂಕ್ ಅಂತ ಮಾಡಿದ್ರು, ರಿಷಿಕಾ ಶರ್ಮಾ ಅವ್ರದ್ದು. ಸೊ ಹಿ ಹ್ಯಾಡ್ ಶಾರ್ಟ್ ದ್ಯಾಟ್. ಅದಕ್ಕೆ ಮುಂಚೆ ನಾವು ವರ್ಕ್ ಮಾಡಿದ್ವಿ. ಅವ್ರು ಟ್ರಂಕ್ ಹೋಗಿ ಬಂದರು, ಅಷ್ಟೊತ್ತು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೆ ನಾನು. ಸೊ ಎಲ್ಲ ಮಾಡಿ ದೆನ್ ವಿ ಸ್ಟಾರ್ಟ್ ಅ ಹಂಟ್ ಫಾರ್ ಪ್ರೊಡ್ಯೂಸರ್ಸ್. ಐ ಥಿಂಕ್ ಯುನಾನಿಮಸ್ಲಿ ನಿಮ್ಮ ಫಿಲ್ಮ್ಗೆ ನನ್ನ ಪ್ರಕಾರ ಬಿಗ್ಗೆಸ್ಟ್ ಇನ್ವಿಟೇಷನ್ ನಿಮ್ಮ ಹಾಡುಗಳು, ಇಲ್ಲಿವರೆಗೂ ಬಿಟ್ಟಿರೋ ಹಾಡುಗಳು. ಸೂಪರ್.
ನನಗೆ ಹಾಡುಗಳು ಅಂತ ಬಂದಾಗ ವಾಟ್ ಸಾರ್ಟ್ ಆಫ್ ಅ ಡಿಸ್ಕಷನ್ ಡಿಡ್ ಯು ಹ್ಯಾವ್ ವಿತ್ ಅಶ್ವಿನ್ ಒಂದು, ಆ್ಯಂಡ್ ಇನ್ನೊಂದು ಇಸ್ ಇಟ್ ಬನ್ನಿರಿ ಬನ್ನಿರಿ ಹಾಡನ್ನು ಹೇಗೆ ಶೂಟ್ ಮಾಡಿದ್ರಿ? ಬ್ಯೂಟಿಫುಲ್. ಓಕೆ. ಸೊ ಬನ್ನಿರಿ ಹಾಡಲ್ಲಿ ಯಾರು ಕಾಣ್ತಾರೆ? ಎಲ್ಲರೂ ಸಿಂಗರ್ಸ್, ದೇರ್ ಆರ್ ಪರ್ಫಾರ್ಮರ್ಸ್. ಅವರು ನಮ್ಮ ಹಾಡುಗಾರರು ಅಥವಾ ನಮ್ಮ ಅಕಂಪ್ಲಿಮೆಂಟ್ಸ್, ತಬಲಾವಾದಿಕರು ಎಲ್ಲರೂ ಅಂದರೆ ಮೃದಂಗವಾದಿಕರು, ಹಾಗೆ ಹಾರ್ಮೋನಿಯಂ ಅಶ್ವಿನೇ ನುಡಿಸಿರೋದು. ಸೊ ಇದನ್ನ ಕಂಠೀರವ ಸ್ಟುಡಿಯೋಲಿ ವಿ ಹ್ಯಾಡ್ ಅ ಗ್ರೀನ್ ಸ್ಕ್ರೀನ್. ಹೌದು. ಅಂಡ್ ವಿ ಶಾರ್ಟ್ ಇಟ್ ಜಸ್ಟ್ ಟು ಗೆಟ್ ಗುಡ್. ಸ್ಟ್ರಕ್ಚರ್ ಇತ್ತಾ? ಆ ಬಸ್ದು ನಾವೇ ಲೋಹಿತ್ ಅಂಡ್ ಪ್ರೀತಿ ಮ್ಯಾಮ್ ಅಂತ ಅವರು ಕೂತ್ಕೊಂಡು ನೈಟ್ ಅಂಡ್ ಡೇ ವಿ ಬಿಲ್ಡ್ ಒಂದು ಸೀಟ್ ತಗೊಂಡು ಆ ಸೀಟಿಗೆ ನಾವು ಜುಗಾಡ್ ಮಾಡಿದ್ದು. ನೀವು ಹೇಳಿದ ಡೆವಲಪ್ಮೆಂಟ್ ಫೇಸ್ ಆಫ್ ಸ್ಟಾರ್ಟ್ಅಪ್ ಅಂತ, ಇಟ್ ಇನ್ವಾಸ್ ಆಫ್ ಬೂಟ್ ಸ್ಟ್ಯಾಪಿಂಗ್. ಸೊ ಟಿಪಿಕಲ್ ಸ್ಟಾರ್ಟ್ಅಪ್ ಟರ್ಮ್ ಥರ. ಸೊ ನಾವು ಏನೇನು ಜುಗಾಡ್ ಮಾಡೋಕ್ಕಾಗಿದ್ವಿ ಎಲ್ಲ ಮಾಡಿ ವಿ ಬಿಲ್ಡ್ ದಟ್ ಸ್ಮಾಲ್ ಚೇರ್ ತಗೊಂಡು ಬೆಂಚ್ನ ಹೈರ್ ಮಾಡಿ ಅದ್ ಹಿಂದೆ ಒಂದು ನಾವೇ ಕಲರ್ ಪೇಪರ್ ಹಾಕಿ ಎಲ್ಲ ಮಾಡಿ. ಸಿಂಪಲ್, ಇಟ್ಸ್ ನಾಟ್ ಅ ಬಿಗ್ ಸೆಟ್. ವಿ ಡೋಂಟ್ ಹ್ಯಾವ್ ಮನಿ ಫಾರ್ ಅ ಬಿಗ್ ಹ್ಯೂಜ್ ಸೆಟ್. ಅಂದ್ರೆ ಆ ಪ್ರೊಡ್ಯೂಸರ್ ಅಲ್ಲ, ಆ ಬಸ್ಸದಾದ್ರೂ ಸ್ಟ್ರಕ್ಚರ್ ಇತ್ತಾ ಇಲ್ವಾ? ಓಕೆ, ಅದು ಪೋಸ್ಟ್ ಅಲ್ಲೇ ಮಾಡಿದ್ದು? ಇಲ್ಲ, ಬಸ್ದು ಒಂದು ಬೇಸಿಕ್ 3 ವಾಲ್ ಕಟ್ಕೊಂಡಿದ್ವಿ. ಸರಿ, ಅಷ್ಟೇ. ಕ್ಯಾಮ್ರಾ ಈ ಕಡೆ ಇರುತ್ತೆ, 3 ವಾಲ್ ಇರುತ್ತೆ ಅಷ್ಟೇ. ಟಾಪ್ ಇಲ್ಲ ಲೈಟಿಂಗ್ ಎಲ್ಲ ಬರುತ್ತೆ. ಸೊ ದಟ್ಸ್ ವಾಟ್ ವಿ ದಟ್ಸ್ ಹೌ ವಿಂಡೋ. ಬಸ್ ಅಂತ ಹೇಳಕ್ ಕಿಟಕಿಗಳಿತ್ತು. ಇನ್ನೇನು ಬಸ್ ಅಂತ ಹೇಳೋ ಅಂತದ್ದೇನಿರಲಿಲ್ಲ. ಸ್ಟೀರಿಂಗ್ ವೀಲ್ ಕೈಯಲ್ಲೇ ಇಟ್ಕೊಂಡಿದ್ದವರು, ಅಲ್ಲೇ ಫಿಕ್ಸ್ ಎಲ್ಲ ಆಗಿರಲಿಲ್ಲ, ಜಸ್ಟ್ ಕೈಯಲ್ಲೇ ಮೈಮ್ ಮಾಡಿದ್ದು. ಸೊ ಇಫ್ ಯು ಶೂಟ್ ಹಾಗೆ ಅಪ್ಪಣ್ಣ ಅವರು. ಹೌದು. ಆ ಐಡಿಯಾ ಹೇಗೆ ಬಂತು ಬಸ್ಸಲ್ಲ ಈ ರೀತಿಯ ಒಂದು ಹಾಡನ್ನು ಮಾಡಬೇಕು? ಬಸ್ಸಲ್ಲೇ. ಸೊ ನಾವು ಆಕ್ಚುಲಿ ವಾಪಸ್ ಒಂದು ಶೂಟ್ ಮಾಡ್ಕೊಂಡು ಬರ್ತಾ ಇದ್ವಿ. ಆಕ್ಚುಲಿ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಸ್ವಲ್ಪ ಬೆಂಗಳೂರು ಏನೋ ತೋರ್ಸೋಣ ಅಂತ. ಸೊ ವೆನ್ ವಿ ಆಲ್ ಡಿಸ್ಕಸಿಂಗ್ ವಿತ್ ದ ಟೀಮ್, ಡಬಲ್ ಡೆಕ್ಕರ್ ಬಸ್ನ ಹೈರ್ ಮಾಡಿ, ಯಾರೋ ಕೇರಳ ಅವರು ಓಪನ್ ಬಸ್ ಮಾಡಿದ್ದಾರೆ ಈ ಥರ ಎಲ್ಲ ಹೇಳ್ತಾ ಇದ್ರು. ಡಬಲ್ ಡೆಕ್ಕರ್ ಓಪನ್ ಟಾಪ್ ಮಾಡಿದ್ದಾರೆ, ಈ ರೀತಿ ಚೆನ್ನಾಗಿರುತ್ತೆ ಐಡಿಯಾ, ಎಲ್ಲೋ ಸಿಗುತ್ತಾ ನೋಡೋಣ ಅಂತ. ಬೆಂಗಳೂರ್ದು ಬಸ್ಗಳು ಓಡಿಸಿತ್ತು ಮುಂಚೆ, ಲೈಕ್ 10 years ago ಬೆಂಗಳೂರಲ್ಲಿ ಒಂದು ಬೆಂಗಳೂರು ದರ್ಶನ ಬಸ್ ಇತ್ತು. ಹೋಲ್ ಬ್ಯಾಂಗ್ಳೂರ್ನ ತೋರಿಸಿದ್ರು. ಮೇ ಬಿ ಟ್ರಾಫಿಕ್ ಜಾಮಿಂದ ಸ್ಟಾಪ್ ಮಾಡ್ಬಿಟ್ರೆ ನಾವು ಅದನ್ನ. ಸೊ ಚೆನ್ನಾಗಿತ್ತು. ಗ್ಲಾಸ್ ಬಸ್ನ ಕರ್ಕೊಂಡು ಹೋಗ್ತಿದ್ರು ಎಲ್ಲ ಕಡೆ, 150 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಿದ್ರು. ಸೊ ಚೆನ್ನಾಗಿತ್ತು. ಆ ಥರ ಬಸ್ಸಲ್ಲಿ ಮಾಡೋಣ ಅಂತ, ಬಿಕಾಸ್ ಇಟ್ಸ್ ಅ ಜರ್ನಿ. ಔಟ್ಡೋರ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಫಸ್ಟ್. ಆಮೇಲೆ ವರ್ಕೌಟ್ ಆಗಲ್ಲ ಅನ್ಕೋದು, ತುಂಬಾ ಕಷ್ಟ ಆಗುತ್ತೆ, ಶೇಕ್ ಆಗುತ್ತೆ ಎಲ್ಲ. ಮಳೆ ಬರ್ತಿತ್ತು, ಆಗಸ್ಟ್ ಮಳೆಗಾಲ ಇರೋದ್ರಿಂದ ಅದೇ. ಸೊ ದೇ ಆರ್ ಕಮಿಂಗ್ ಇನ್ ಟು ಬೆಂಗಳೂರು, ಬನ್ನಿರಿ ಬೆಂಗಳೂರಿಗೆ. ನಾವು ಎಲ್ಲಾ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ತೋರ್ಸೋಣ ಅಂತ ಅನ್ಕೊಂಡ್ವಿ, ಬಟ್ ಬಸ್ ಸಾಕು ಅಂತ ಅನಿಸ್ತು. ಸೊ ಬೇರೆ ಕಾಸ್ಟ್ಯೂಮ್ ಹಾಕ್ಸ್ಬಿಟ್ವಿ. ಬೇರೆ ಊರಿಂದ ಹೇಗೆ ಬೆಂಗಳೂರಿಗೆ ಬಂದ್ರು, ಆ ಕಾಲದಲ್ಲಿ ಬಂದಿದ್ರು ಸೆಟ್ಲ್ ಹೋಗಕ್ಕೆ. ಸೊ ಹೌ ದಿಸ್ ಇಸ್ ಅನ್ ಸಿಟಿ ದಟ್ ಇನ್ವೈಟ್ಸ್, ಬಟ್ ಟುವರ್ಡ್ಸ್ ದ ಎಂಡ್ ಆಫ್ ದ ಸಾಂಗ್ ಇಟ್ಸ್ ಅ ಸೆಟೈರ್. ಸೊ ಬಂದು ಬೈಬೇಡಿ, ಬೆಳಗಡಿ ಬಿಡಿ ಸ್ವಲ್ಪ ಅಂತ ಜಗೇಶ್ ಸರ್ದು. ಸೊ ತುಂಬಾ ಬಂದು ಬ್ಯಾಡ್ ಮೌತಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈ ಊರು ಕೊಟ್ಟಿದೆ, ಹೋಗೋಣ ಊರನ್ನ ಸೆಲೆಬ್ರೇಟ್ ಮಾಡೋಣ, ಸಂಭ್ರಮಿಸೋಣ ಅಂತ ಇಲ್ಲ. ಎಲ್ಲ ಬ್ಯಾಡ್ ಮೌತಿಂಗ್, ದಟ್ ವಾಸ್ ಇರಿಟೇಟಿಂಗ್. ಸೊ ದಟ್ ವಿ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಸಾಂಗ್. ಆಫ್ ಕೋರ್ಸ್ ದ ಸ್ಪಿರಿಟ್ ಆಫ್ ಇಟ್ ಇಸ್ ಫ್ರಮ್ ಟಿ.ಬಿ. ಕೈಲಾಸಂ. ಸೊ ಅವರು 6 ಭಾಷೆಗಳು 5 ಭಾಷೆಗಳು ಅವಾಗಲೇ ಪ್ರಯತ್ನ ಮಾಡಿದ್ರು ರಂಗಭೂಮಿಲಿ 100 ವರ್ಷದ ಹಿಂದೆ. ಸೊ ನಾವು ಅದನ್ನ ಏಕಾದಶ ಭಾಷಾ ಗೀತೆ ಮಾಡಿ 11 ಭಾಷೆಗಳನ್ನ ತಂದಿಟ್ಟು ಹಾಗೆ. ಇಲ್ಲ, ಐ ರಿಯಲಿ ಎಂಜಾಯ್ಡ್ ದಟ್ ಸಾಂಗ್. ಅನಂತ್ನಾಗ್ ಅವರು, ಸಾಯಿ ಕುಮಾರ್ ಅವರು, ಪ್ರಕಾಶ್ ಬೆಳವೇಡ್ ಅವರು, ಇವರು 3 ಜನರಿಂದನೂ ಒಬ್ಬೊಬ್ಬರಾಗಿ ಹೇಳಿ ಒನ್ ಥಿಂಗ್ ದಟ್ ಯು ಡಿಸ್ಕವರ್ಡ್ ನ್ಯೂಲಿ. ಅವರನ್ನ ಫ್ರಮ್ ಅ ಡಿಸ್ಟೆನ್ಸ್ ನೋಡಿರ್ಬೋದು, ಅವರನ್ನ ಫಿಲ್ಮ್ಗಳಲ್ಲಿ ನೋಡಿರ್ಬೋದು, ಅಥವಾ ಭೇಟಿ ಕೂಡ ಆಗಿರ್ಬೋದು ಮುಂಚೆ. ಬಟ್ ಅವರು ಸ್ಪಾಟಿಗೆ ಬಂದ ಮೇಲೆ ಓ ದಿಸ್ ಇಸ್ ದಿ ಮ್ಯಾಜಿಕ್ ಅಂತ ಪ್ರತಿಯೊಬ್ಬರಿಂದಾನು ನೀವೇನು ನೋಡಿದ್ರಿ, ವಿಚ್ ಯು ವಾಂಟ್ ಟು ಅಡಾಪ್ಟ್? ಗ್ರೇಟ್. ಅಂದರೆ ಒಂದು ಕಾಮನ್ ಥಿಂಗ್ ಫಸ್ಟ್ ಹೇಳ್ತೀನಿ. ಸಿ ದೇವ್ ಆಲ್ ಹ್ಯಾಡ್ ಅ ವೆರಿ ಲಾಂಗ್ ಸಿನಿಮಾ ಕೆರಿಯರ್. 3 ಜನ, ಅನಂತ್ನಾಗ್ ಸರ್, ಪ್ರಕಾಶ್ ಬೆಳವಾಡಿ ಸರ್, ಸಾಯಿ ಕುಮಾರ್ ಸರ್. ವಿತ್ ಚೇಂಜಿಂಗ್ ಟೈಮ್ಸ್, ಅಂದರೆ ಅವರು ಏನಂತಾರೆ, ದ ವೇ ಟ್ರೆಂಡ್ ಏನು ಚೇಂಜ್ ಆಗ್ತಿದೆ, ಮಧ್ಯ ಒಂಥರ ಒಂದು ಮಾಸ್ ಸಿನಿಮಾ, ಮಧ್ಯ ಆ್ಯಕ್ಷನ್, ಆಮೇಲೆ ಕಂಟೆಂಟು, ಈಗ OTT, ಮತ್ತೆ ಥಿಯೇಟರ್ಸ್ ಆರ್ ಬ್ಯಾಕ್. ಸೊ ಈ ಚೇಂಜಿಂಗ್ ಟೈಮ್ಸಲ್ಲೂ ಇಫ್ ದೇ ಆರ್ ರಿಲೆವೆಂಟ್, ದೇ ಆರ್ ಅಡ್ಯಾಪ್ಟಿಂಗ್ ಟು ದ ಕರೆಂಟ್ ಟ್ರೆಂಡ್ ಆಫ್ ಆ್ಯಕ್ಟಿಂಗ್ ವೆರಿ ವೆಲ್. ಸೊ ದಟ್ ಶೋಸ್ ದೇರ್ ನಾಲೆಡ್ಜ್ ಅಬೌಟ್ ಆ್ಯಕ್ಟಿಂಗ್ ಇಟ್ ಸೆಲ್ಫ್. ಅಷ್ಟು ಡೀಪಾಗಿ ಹೋದರೆ ಯು ಕ್ಯಾನ್ ಅಡ್ಯಾಪ್ಟ್ ಎನಿ ಟೈಮ್. ಸೊ ಏನಂದರೆ ಯು ವೋಂಟ್ ಗೋ ಔಟ್ ಆಫ್ ಡೇಟ್. ಯಾವತ್ತು ನೀವು ನಿಮ್ಮ ನಟನೆ ಹಳೇದು ಅನ್ಸಲ್ಲ. ಸೊ ಅದು ಅವ್ರು 3 ಜನ ಅಷ್ಟು ಡೀಪಾಗಿ ಆ್ಯಕ್ಟಿಂಗಲ್ಲಿ ಇರೋದ್ರಿಂದ ದೇ ಹ್ಯಾವ್ ಬೀನ್ ಏಬಲ್ ಟು ಅಡ್ಯಾಪ್ಟ್. ದಟ್ ಈಸ್ ದ ಫಸ್ಟ್ ಥಿಂಗ್ ಐ ಸಾ ಇನ್ ಆಲ್ 3 ಆಫ್ ದೆಮ್. ಸೊ ಅದು ಇಸ್ ಸಮಥಿಂಗ್ ವಿಚ್ ಐ ವಿಲ್ ಅಡ್ಯಾಪ್ಟ್. ಅಂದರೆ ಅದು ಹೆಂಗೆ ಅಡ್ಯಾಪ್ಟ್ ಮಾಡ್ಕೋಬೋದು, ನಾನು ಅವ್ರ ಮೂಲಕ ಕಲ್ತಿದ್ದೆ. ದೇ ಅಬ್ಸರ್ವ್ ಅ ಲಾಟ್. ಅಂದರೆ
ಅಫ್ಕೋರ್ಸ್ ಆಕ್ಟರ್ಸ್ ಒಂಚೂರು ಅಷ್ಟು ಹೈ ಪ್ರೊಫೈಲ್ ಅಷ್ಟೊಂದು ಸ್ಟಾರ್ಡಮ್ ಬಂದ್ಮೇಲೆ ದೇ ಮೈಟ್ ಬಿ ಅಲೋನ್, ಅಂದ್ರೆ ಒಂಚೂರು ಎಲ್ಲರ ಮಧ್ಯೆ ಹೋಗಕ್ ಆಗದೆ ಇರ್ಬೋದು. ಬಟ್ ದೇ ಹವ್ ಮೇಡ್ ದಿ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್ ದ ನಾರ್ಮಲ್ ಕಾಮನ್ ಮ್ಯಾನ್ಸ್ ಪಲ್ಸ್, ವಿಚ್ ಇಸ್ ವಾಟ್ ಐ ಫೌಂಡ್ ಇನ್ ದಮ್. ಅದು ಬಟ್ ಇಂಡಿವಿಜುವಲಿ ಹೇಳ್ಬೇಕಂದ್ರೆ ದ ವೇ ಅನಂತ್ ನಾಗ್ ಸರ್ ಪ್ರಿಪೇರ್ಸ್ ಇವನ್ ಟುಡೇ. ನಾನು ಅದೇ ಕೇಳಬೇಕು ಅಂತ, ಸಾರಿ ಐ ಆಮ್ ಕಟಿಂಗ್ ಯು ಇನ್ ಬಿಟ್ವೀನ್, ಬಟ್ ನೀವು ಅಬ್ಸರ್ವೇಷನ್ ಅಂತ ಹೇಳ್ಕೊಳ್ಳೋ ನಂಗೆ ಇದು ಅನ್ಸಿದ್ದು. ಸೊ ಈಗ ಅನಂತ್ ನಾಗ್ ಅವರು ಈ ಹೀರಾನಂದಾನಿ ಪಾತ್ರಕ್ಕೆ ಅವರ ಟೆಂಪ್ಲೇಟ್ ಅಲ್ಲಿ ಬರಲೇ ಇಲ್ಲ. ಹಿ ಸ್ಟಾರ್ಟೆಡ್ ಫ್ರಮ್ ಸ್ಕ್ರಾಚ್ ಅಂತ ಹೇಳ್ತಾ ಇದ್ದೀರಾ? ಸ್ಟಾರ್ಟೆಡ್ ಫ್ರಮ್ ಸ್ಕ್ರಾಚ್. ಅವರೊಂದು ಇದ್ರೊಳಗೆ ಹೇಳಿದ್ದಾರೆ, ಅವ್ರ ಫ್ರೆಂಡ್ ಒಬ್ರು ಪಾಲ್ ಚಂದಾನಿ ಅಂತಿದ್ರು. ಸೊ ಹಿ ಟ್ರೈ ಟು ಬ್ರಿಂಗ್ ಸಮ್ ಮೂಮೆಂಟ್ಸ್ ಅವ್ರು ನೋಡಿ ಕಲ್ತಿದ್ದನ್ನ ಅಥವಾ ಅವ್ರು ನೋಡಿ ಏನ್ ಅನ್ಕೊಂಡಿದ್ರು ಅದನ್ನ ಎಸ್ ಟ್ರೈ ಟು ರೆಪ್ಲಿಕೇಟ್. ಐ ಥಿಂಕ್ ನೀವ್ ಹೇಳಿದಿರಿ ಸ್ಪೀಚ್ ಅನ್ನ ಅವ್ರು ತಂದಿದ್ದು ಅಂತ. ಆಕ್ಸೆಂಟ್ ಅವರೇ ತಂದಿದ್ದು. ಹೌದಾ? ಆ ಡೈಲೆಕ್ಟ್ ಏನಿದೆ ಕನ್ನಡದ್ದು. ಐ ಮೀನ್ ದೇರ್ ಇಸ್ ನೋ ನೀಡ್ ಫಾರ್ ಹಿಮ್ ಟು ಡೂ ದಟ್. No, absolutely. More than that, ನಾನು when I was acting in front of them, not even once he fumbled. ಅಂದ್ರೆ ಆ ವರ್ಡ್ ಎಷ್ಟ್ ಕಡೆ ಹೆಂಗ್ ರಾನ ಡಾ ಮಾಡ್ಬೇಕೋ ಮಾಡ್ತಾನೆ ಇದ್ರು, ಎಲ್ಲೂ ಮಿಸ್ ಮಾಡಿಲ್ಲ. ಅಲ್ಲ, ಏಜ್ ನ ತರಬಾರ್ದು, ಬಟ್ ಆ ಏಜ್ ನಲ್ಲಿ ಅವರ ಬ್ರೈನ್ ಅಷ್ಟು ಶಾರ್ಪ್ ಆಗಿ ಪ್ರಾಸೆಸ್ ಮಾಡ್ತಾ ಇದೆಯಲ್ಲ. ಸರ್ ಸ್ಮೃತಿ ಅವರ ನೆನಪಿನ ಶಕ್ತಿ ಇಟ್ಸ್ ಅಮೇಸಿಂಗ್. ಹಾಗೆ ಅವ್ರ ಶ್ರುತಿ ಕೂಡ ಇಟ್ಸ್ ಬ್ಯೂಟಿಫುಲ್. ಅಂದ್ರೆ ಅದೆರಡು ಸಿಂಕಲ್ ಇರ್ಬೇಕಲ್ಲ. ಅಂಡ್ ಕಣ್ಣುಗಳು ಬ್ಯೂಟಿಫುಲ್ ಆಗಿದೆ, ಎಲ್ಲ ಗ್ಯಾಪ್ಕ ಇರುತ್ತೆ, ಎಲ್ಲ ಹೆಸರು ಗ್ಯಾಪ್ಕ ಇರುತ್ತೆ. ದಟ್ಸ್ ಅ ಪ್ರಾಕ್ಟೀಸ್ ದಟ್ ಹಿ ಪುಟ್ಸ್ ಇನ್. ಸೊ ಅಗೇನ್ ಇಂಡಿವಿಜುವಲಿ ಹೇಳ್ಬೇಕಂದ್ರೆ ನಮ್ಮ ಅನಂತ್ ನಾಗ್ ಸರ್ ಇಂದ ಪ್ರಿಪರೇಷನ್, ಇವನ್ ಟುಡೇ ಲರ್ನಿಂಗ್ ದ ಲೈನ್ಸ್, ಸೆಟ್ಗೆ ಬಂದು ಸೆಟ್ ನೋಡಿ ಹಿ ರಿಹರ್ಸಸ್ ಸಿಟ್ಟಿಂಗ್ ದೇರ್, ಸೆಟ್ ಮಧ್ಯೆ ಕೂತ್ಕೊಂಡು ವಾಟ್ ಮೋರ್ ಕ್ಯಾನ್ ಐ ಆ್ಯಡ್ ಅಂತ, ಆ್ಯಂಡ್ ಹಿ ರಿಹರ್ಸಸ್ ದೇರ್ ಆಕ್ಷನ್ಸ್ ಒಂದ್ ಕಡೆ ಕೂತ್ಕೊಂಡು ದ ವೇ ಹಿ ರಿಹರ್ಸಸ್ ಆ್ಯಂಡ್ ಇಂಟೆನ್ಸಿಟಿ. ಲೈಕ್ ಈಸ್ ಹಿ ರೀಡಿಂಗ್ ಇಟ್ ಔಟ್ ಅಲೌಡ್? ನೋ, ಅಂದ್ರೆ ಮನ್ಸಲ್ಲೇ, ಬಟ್ ಆಕ್ಷನ್ಸ್ ಅಂದ್ರೆ ಕೈ, ಅಂದ್ರೆ ನಾನ್ ಹೇಳೋದು ಅಷ್ಟು ದೊಡ್ಡ ಸ್ಟಾರ್, ಅಷ್ಟು ಏನಂತಾರೆ ಗೌರವ ಜನರನ್ನ ಸಂಪಾದಿಸಿರೋರು ನಮ್ಮದೇ ಅವರ ಜೆಸ್ಚರ್ಸ್ ನ ಅವರು ರಿಹರ್ಸ್ ಮಾಡ್ತಾ ಇದ್ದಾರೆ ಸೆಟ್ ಅಲ್ಲಿ ಕೂತ್ಕೊಂಡು. ಸಿಟ್ಟಿಂಗ್ ಈಸ್ ರಿಹರ್ಸಿಂಗ್. ಅಂದ್ರೆ ಈಗ ಒಂದು ಕಾಫಿ ಲೋಟ ಇದೆ ಅಂದ್ರೆ ಅದನ್ನ ಹೆಂಗ್ ಇಟ್ಕೋಬಹುದು, ಏನು, ದಟ್ ಇಸ್ ವಾಟ್ ಐ ಲರ್ನ್. ಅಂದ್ರೆ ಒಂದ್ ಸೆಟ್ಟಿಗೆ ಬಂದ್ರೆ ದಟ್ ಡೇ ಯು ಪ್ರಿಪೇರ್ ಫಾರ್ ದ ಡೇ, ದಟ್ ಈಸ್ ಸಮಥಿಂಗ್ ಐ ಲರ್ನ್. ಸಾಯಿ ಕುಮಾರ್ ಸರ್ ಇಂದ ಬೀಯಿಂಗ್ ಅ ಸ್ಪೋರ್ಟ್ಸ್ ಮ್ಯಾನ್ ಬೇಸಿಕಲಿ, ಅಗೇನ್ ಅಂದ್ರೆ ಎಂಜಾಯಿಂಗ್ ದ ಸೆಟ್, ಎಂಜಾಯಿಂಗ್ ದ ಪೀಪಲ್, ಆ ಎನರ್ಜಿ ಡಿರೈವ್ ಮಾಡಿ ಪರ್ಫಾರ್ಮ್ ಮಾಡೋದು. ಅಂದ್ರೆ ಈಗ ಅವ್ರ ಜೊತೆ ಆಕ್ಟ್ ಮಾಡ್ತಿದೀವಿ ಅಂದಾಗ ನಾವ್ ಬೇರೆ ಅವ್ರು ಬೇರೆ ಅನ್ಸಲ್ಲ, ವಿ ಬಿಕಮ್ ಅ ಪಾರ್ಟ್ ಆಫ್ ದ ಹೋಲ್ ಸೆಟ್. ಸೊ ಆ ಸ್ಪೋರ್ಟ್ಸ್ಮೆನ್ಶಿಪ್ ಅವ್ರು ಆ ಟೀಮ್ ವರ್ಕ್ ಏನ್ ತರ್ತಾರೆ, ದಟ್ ಈಸ್ ಸಮಥಿಂಗ್ ಐ ಲರ್ನ್ ಫ್ರಮ್ ಹಿಮ್. ಅಂದ್ರೆ ಹಿ ಎಂಜಾಯ್ಸ್, ಈಸ್ ಲೌಡ್, ಹಿ ಲಾಫ್ಸ್. ಒಂದು ನಮ್ ಜೊತೆ ಈಗ ಹೊಸಬಾ ಅಂತಾನು ನೋಡಿದೆ, ನಮ್ ಜೊತೆ ಜೋಕ್ ಶೇರ್ ಮಾಡ್ಕೊಂಡು ಆ ಒಂದು ವೈಬ್ ಏನ್ ಕ್ರಿಯೇಟ್ ಆಯ್ತು, ದಟ್ ಈಸ್ ಸಮಥಿಂಗ್. ಅಂದ್ರೆ ಮೇಕ್ ಎನಿ ಸೆಟ್ ಯುವರ್ಸ್. ಹೋಗಿ ನೀನ್ ಬೇರೆ, ಈಗ ಅಲ್ಲೂ ನಮ್ಗಿಂತ ಎಲ್ಲರೂ ದೊಡ್ಡ ಸ್ಟಾರ್ಸೇ ಇದ್ದಿದ್ದು, ಬಟ್ ನಮ್ಗೆ ಯಾರೂ ನೀನ್ ಬೇರೆ ಅಥವಾ ನಾನ್ ಬೇರೆ ಅಂತ ಎಲ್ಲೂ ಅನ್ಸ್ದೆ. ಆ ತರ ದಟ್ ಸ್ಪೋರ್ಟ್ಸ್ಮೆನ್ಶಿಪ್ ಇಸ್ ವಾಟ್ ಫ್ರಮ್ ಸಾಯಿ ಕುಮಾರ್ ಸರ್. ಪ್ರಕಾಶ್ ಬೆಳ್ವಾಡಿ ಸರ್ ಇಂದ ಇಟ್ಸ್ ಬೀಯಿಂಗ್ ಅನ್ಪ್ರೆಡಿಕ್ಟಬಲ್. ನೀವು ಏನೇ ಪ್ರಿಪೇರ್ ಆಗಿ ಅವ್ರ ರಿಯಾಕ್ಷನ್ ಬರುತ್ತೆ, ಅದಕ್ಕೆ ನೀವು ನ್ಯಾಚುರಲಿ ರಿಯಾಕ್ಟ್ ಮಾಡ್ಬಿಡ್ತೀರಾ. ಅಂದ್ರೆ ಅಂದ್ರೆ ನಾನು ಈಗ ಪ್ರಕಾಶ್ ಬೆಳ್ವಾಡಿ ಸರ್ ಈ ಸಿನಿಮಾಲ್ ಹಿಂಗ್ ನೋಡಿದ್ದೆ, ಓದ್ತಾ ಲೈನ್ಸ್ ಓದ್ತಾ ಇವ್ರು ಹಿಂಗ್ ಮಾಡ್ಬೋದು ಅನ್ನೋ ಒಂದು ಇದಿರುತ್ತೆ ಮೈಂಡ್ ಅಲ್ಲಿ, ಬಟ್ ಅದು ಬರ್ಲಿಲ್ಲ, ಅಲ್ಲಿ ಬೇರೆನೆ ಬರುತ್ತೆ, ಅದಕ್ಕೆ ನೀವು ನ್ಯಾಚುರಲಿ ರಿಯಾಕ್ಟ್ ಮಾಡ್ತೀರಾ. ಸೊ ದಟ್ ಬ್ರಿಂಗಿಂಗ್ ದಟ್ ಅನ್ಪ್ರೆಡಿಕ್ಟಬಿಲಿಟಿ ಟು ಎವ್ರಿ ಕ್ಯಾರೆಕ್ಟರ್. ಈಗ ನೀವು ಅನ್ಕೊಂಡಿರ್ಬೋದು ಇದು ಹೀಗೆ ಮಾಡ್ಬೋದು ಅಂತ, ದಿ ಅನ್ಪ್ರೆಡಿಕ್ಟಬಿಲಿಟಿ ಹಿ ಬ್ರಿಂಗ್ಸ್ ಇನ್, ಅದು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಅಂದ್ರೆ ಯು ವಿಲ್ ಲುಕ್ ಎಟ್ ಇಟ್, ಈ ಡೈಮೆನ್ಷನ್ ಅಲ್ಲೂ ಈ ಕ್ಯಾರೆಕ್ಟರ್ ಸಖತ್ತಾಗಿ ಕೂರ್ತಾ ಇದೆ ಅಂತ. ಸೊ ದಟ್ ಏನಂತಾರ ಕಾನ್ಸ್ಟೆಂಟ್ ಇಂಪ್ರೂವೈಸೇಷನ್ ಆನ್ ಸೆಟ್ ಇಸ್ ವಾಟ್ ಐ ಸಾ ಫ್ರಮ್ ಪ್ರಕಾಶ್ ಬೆಳ್ವಾಡಿ. ಅಂಡ್ ನನಗೆ ಅವರ ಲುಕ್ ಇಷ್ಟ ಆಯ್ತು ಆಕ್ಚುಲಿ. ಪ್ರಕಾಶ್ ಬೆಳ್ವಾಡಿ ಅವರ ಲುಕ್ ಇದರಲ್ಲಿ ಅದು ಇಟ್ಸ್ ಇನ್ಸ್ಪೈರ್ಡ್ ಫ್ರಮ್ ಯು. ನೋ no I did not have this hair then actually. So ಏನಂದ್ರೆ ರೋಡಲ್ಲಿ ಒಬ್ರು ಸೈಂಟಿಸ್ಟ್ ಇದ್ದಾರೆ, ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಅವರು ನಾನು ಬಜ್ಜು ಈ ತರ ರೆಕಿ ಮಾಡ್ತಿದ್ದಾಗ ಒಬ್ರು ರೋಡಲ್ಲಿ ನೋಡಿದ್ವಿ, ಒಂದು ಚೆಕ್ ಶರ್ಟ್ ಹಾಕೊಂಡು ಒಂದು ಬ್ಯಾಗ್ ಹಾಕೊಂಡು, ಇಲ್ಲಿ ಬ್ಯಾಗ್ ಬೆಲ್ಟ್ ಬರ್ತಲ್ಲ ಆ ಬೆಲ್ಟ್ ಹಾಕೊಂಡು ಉದ್ದ ಕೂದಲಿಗೂ ನಡ್ಕೊಂಡು ಹೋಗ್ತಾ ಇದ್ರು. ಅದು ಬ್ರಿಸ್ಕ್ ಆಗಿ ವಾಕ್ ಮಾಡ್ತಿದ್ರು. ಫಾರ್ಮಲ್ ಶರ್ಟು ಪ್ಯಾಂಟು, ಸ್ಪೋರ್ಟ್ಸ್ ಶೂ, ಓಕೆ ಟಿಪಿಕಲ್ ಪಿ ಟಿ ಮಾಸ್ಟರ್ ಸ್ಟೈಲು, ಬಟ್ ಬ್ಯಾಗು ಮತ್ತೆ ಉದ್ದ ಕೂದಲು. ಮನೇಲಿ ಯಾರು ಬಯಲ್ಲ ಗೊತ್ತಾಯ್ತು ಅವ್ರಿಗೆ, ಯಾಕಂದ್ರೆ ಅವರೇ ಎಲ್ಲರಿಗೂ ಬೈತಿರ್ತಾರೆ ಈ ತರ ಎಲ್ಲ. ಓಕೆ, ಸೊ ಅವ್ರದ್ದು ಒಂದ್ಸತಿ ಹೋದ್ವಿ ಈ ಕಡೆ ಬೈಕಲ್ಲಿ, ಸೊ ಇನ್ನೊಂದ್ಸತಿ ಈ ಕಡೆ ಹೋದ್ವಿ, ಕ್ಲಿಕ್ ಮಾಡಿದ್ವಿ ಫೋಟೋ. ಅವ್ರಿಗೆ ನೋಡಿದ್ರು ನಮ್ಮನ್ನ, ಕ್ಲಿಕ್ ಮಾಡಿದ್ವಿ. ಆ ಫೋಟೋನ ತಗೊಂಡು ವಿ ಶೋಡ್ ಇಟ್ ಟು ದ ಮೇಕಪ್ ಮ್ಯಾನ್ ಕುಮಾರಣ್ಣ. ದೆನ್ ಹಿ ಡಿಡ್ ದ ಹೇರ್. ಪ್ರಕಾಶ್ ಬೆಳ್ವಾಡಿ ಸರ್ ಮೇಕಪ್ ನಾಡಿಯವ್ರ ಮಗ, ಹೇಳಿ ಕೇಳಿ, ಹಿ ನೋಸ್ ಎವ್ರಿಥಿಂಗ್ ಅಬೌಟ್ ಹೇರ್ ಅಂಡ್ ಮೇಕಪ್. ಸೊ ಇಸ್ ಲೈಕ್ ನನಗೆ ಗೊತ್ತು ರೀ, ನಾನೇ ವಿಗ್ ಹಾಕೋತೀನಿ ಬಿಡಿ ಅಂತ. ಇಸ್ ಲೈಕ್ ದಟ್ ಕೈಂಡ್ ಆಫ್ ಅಮೇಸಿಂಗ್ ಕ್ಯಾರೆಕ್ಟರ್ ಪ್ರಕಾಶ್ ಬೆಳ್ವಾಡಿ ಸರ್. ಐ ಥಿಂಕ್ ನಿಮ್ಮ ಟ್ರೇಲರ್ ಅಲ್ಲೋ ಹಾಡಲ್ಲೋ ಬರುತ್ತೆ,
ಹರ್ ಗಲಿ ಮೇ ನಯಾ ಐಡಿಯಾ ಅಂತ ಅಲ್ವಾ. ಸೊ ಹಾಗೆ ಆನ್ ಅನ್ ಆವ್ರೇಜ್ ಪ್ರತಿ ಶುಕ್ರವಾರ 4-5 ಫಿಲ್ಮ್ಸ್ ಬರುತ್ತೆ ಅಲ್ವಾ. ಇದರಲ್ಲಿ ಹೌ ವಿಲ್ ಮೇಡ್ ಇನ್ ಬೆಂಗಳೂರು ಸ್ಟ್ಯಾಂಡ್ ಔಟ್, ಹೌ ವಿಲ್ ಮಧುಸೂದನ್ ಸ್ಟ್ಯಾಂಡ್ ಔಟ್, ಬಿಕಾಸ್ 4-5 ಫಿಲ್ಮ್ಗೂ 4-5 ಹೀರೋ, ಐ ಮೀನ್ ಪ್ರತಿಯೊಂದು ಫಿಲ್ಮಲ್ಲೂ ಹೀರೋ ಇದ್ದಾರೆ. ಇದ್ರ ಬಗ್ಗೆ ನನಗೆ ಹೇಳಿ. ಟು ಬಿ ಆನೆಸ್ಟ್ ಅಂದರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಆ್ಯಂಡ್ ದೆರ್ ಇಸ್ ದ ಪಲ್ಸ್ ಟು ಎವ್ರಿ ಸಿಟಿ. ನಾವು ಜನರ ಜೊತೆ ಜಾಸ್ತಿ ಇಲ್ಲಿನ ಜನ ಅಲ್ಲ, ಎಲ್ಲ ಕಡೆ ಜನರಿಂದ ಬಂದು ಮೀಟ್ ಮಾಡಿರೋದ್ರಿಂದ ಅವ್ರಿಗೊಂದು ವೈಬ್ ಇರುತ್ತೆ ನಮ್ಮ ಸಿಟಿ ಬಗ್ಗೆ, ಒಂದು ಯೋಚನೆ ಇರುತ್ತೆ ಈ ರೀತಿ ಇದೆ ಅಂತ. ಇಟ್ ಸೆಟ್ಸ್ ಅ ಪಲ್ಸ್, ಒಂದು ಮೀಟರ್ ಸೆಟ್ ಮಾಡುತ್ತೆ ಅದಕ್ಕೆ. ಸೊ ನನಗೆ ಸ್ಕ್ರಿಪ್ಟ್ ಓದಿದಾಗ ನಮ್ಮ ಸಿನಿಮಾದು ಐ ರಿಯಲೈಸ್ಡ್ ದಿಸ್ ಹ್ಯಾಸ್ ದಟ್ ಪಲ್ಸ್, ಎಕ್ಸಾಕ್ಟ್ಲಿ ವಾಟ್ ಐ ಹ್ಯಾವ್ ಫೆಲ್ಟ್ ಫ್ರಮ್ ಮೈ ಚೈಲ್ಡ್ಹುಡ್ ಗ್ರೋಯಿಂಗ್ ಅಪ್ ಹಿಯರ್. ಓಕೆ, ಸೊ ಇಟ್ ಹ್ಯಾಡ್ ಇಟ್ ಇನ್ ಇಟ್. ಆ ಎನರ್ಜಿ ಇತ್ತು, ಈ ಸಿಟಿ ಸ್ಪಿರಿಟ್ ಎನರ್ಜಿ ಆ ಸ್ಕ್ರಿಪ್ಟಲ್ಲಿ ಇತ್ತು. ಆ್ಯಂಡ್ ಆ ಸ್ಕ್ರಿಪ್ಟ್ ಓದಿ ನನಗೆ ಫಸ್ಟ್ಲಿ ಬಂದಾಗ ಬೀಯಿಂಗ್ ಲೋಕಲ್ ಬಾಯ್ ಐ ವಾಸ್ ಆನ್ ಟಾಪ್. ನಮ್ಮ ಊರಿನ ಕತೆ ಬರ್ತಾ ಇದೆ, ಅದು ನನ್ನ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಐ ವಾಸ್ ಆನ್ ಟಾಪ್. ಆ್ಯಂಡ್ ಐ ಆಮ್ ನಾಟ್ ಬೀಯಿಂಗ್ ಪಾಂಪಸ್ ಅಬೌಟ್ ಮೈ ಸೆಲ್ಫ್, ಬಟ್ ಐ ರಿಯಲೈಸ್ಡ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಮೇಡ್ ಫಾರ್ ಯು. ಯು ವಾಂಟೆಡ್ ಇಟ್, ಯು ವಾಂಟ್ ಟು ಬಿಕಮ್ ಅನ್ ಆಕ್ಟರ್, ಆ್ಯಂಡ್ ಈ ಸ್ಕ್ರಿಪ್ಟ್ ಬಂದಿದೆ, ನಿಮ್ಮೂರ ಬಗ್ಗೆ ಬಂದಿದೆ, ಆ್ಯಂಡ್ ಇಟ್ ಹ್ಯಾಸ್ ದಟ್ ರೈಟ್ ಎನರ್ಜಿ ಇನ್ ಇಟ್, ಇಟ್ ಶುಡ್ ಬಿ ಪ್ಲೇಡ್ ವೆಲ್ ಅಂತ. ಸೊ ನನ್ನ ಬಗ್ಗೆ ನಾನು ಏನಕ್ಕೆ ಜನ ನೋಡಬೇಕು ಅಂದರೆ, ಇಫ್ ದ ರೈಟ್ ಸ್ಕ್ರಿಪ್ಟ್ ಕಮ್ ಟು ಅನ್ ಆಕ್ಟರ್ ಹೂ ಇಸ್ ಹಂಗ್ರಿ ಆ್ಯಂಡ್ ಇನ್ ದ ಡೈರೆಕ್ಷನ್ ದಟ್ ಹೀ ಇಸ್ ಅಲೈನ್ ಟು, ಐ ಥಿಂಕ್ ಹೀಲ್ ಗಿವ್ ಇಟ್ ಇಸ್ ಬೆಸ್ಟ್. ನಾನು ಅಲ್ಲಿ ಬೆಸ್ಟ್ ಮಾಡಿದ್ದೀನಿ ಅಂತ ಹೇಳಲ್ಲ, ವಿತ್ ಲಾಡ್ ಆಫ್ ಸಪೋರ್ಟ್ ಫ್ರಮ್ ದ ಟೀಮ್ ಐ ಹ್ಯಾವ್ ಬೀನ್ ಏಬಲ್ ಟು ಗಿವ್ ಮೈ ಬೆಸ್ಟ್. ಸೊ ಹಾಗಾಗಿ ದಟ್ ಇಸ್ ವೈ ಐ ಥಿಂಕ್ ಪೀಪಲ್ ಕ್ಯಾನ್ ಕಮ್ ಆ್ಯಂಡ್ ವಾಚ್ ಮೀ. But about the film, which is much bigger than me as an individual here, it had everything in the story when I read it. ಅಂದರೆ ಓದಿದಾಗ ಇವ್ರು ಹೇಳ್ದಂಗೆ ಬ್ಯಾಂಗ್ಳೂರ್ ಗ್ರೀನ್ಸ್ ಇರ್ಬೋದು, ಪಾಯಿಂಟ್ಸ್ ಇರ್ಬೋದು, ನಾವು ತಿನ್ನೋ ಜಾಗಗಳಿರ್ಬೋದು, ನಾವು ಓಡಾಡೋ ರೋಡ್ಗಳಿರ್ಬೋದು, ಆ್ಯಂಡ್ ನಾವು ಮಾತಾಡೋ ಭಾಷೆ ಇರ್ಬೋದು, ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಹೇಗಿರುತ್ತೋ ಹಾಗೆ ಇತ್ತು ಓದೋ ಆ ಸ್ಕ್ರಿಪ್ಟಲ್ಲಿ. ಬಟ್ ಒನ್ ಥಿಂಗ್ ನಾನು ಹೇಳ್ಬೋದು ಆನೆಸ್ಟ್ಲಿ, ವಿ ಹ್ಯಾವ್ ಬೀನ್ ಏಬಲ್ ಟು ರಿಕ್ರಿಯೇಟ್ ಇಟ್ ಆನ್ ಕ್ಯಾಮ್ರಾ, ಆನ್ ಫಿಲ್ಮ್, ಆಸ್ ಅ ಫಿಲ್ಮ್, ವಿಚ್ ಇಸ್ ಸಮಥಿಂಗ್ ವಿಚ್ ಹ್ಯಾಪನ್ಸ್ ರೇರ್ಲಿ. ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದಾಗ, ನಾನು ಶಾರ್ಟ್ ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅಲ್ಲಿ ಮಾಡೋವಾಗ ಓದೋವಾಗ ಒಂದಿರುತ್ತೆ, ಬಂದಿದ್ದು ಇನ್ನೊಂದು ಆಗುತ್ತೆ, ವೇರ್ ಸಮಥಿಂಗ್ ಇಸ್ ಲಾಸ್ಟ್. ಹಿಯರ್ ನಥಿಂಗ್ ಇಸ್ ಲಾಸ್ಟ್. ವಾಟ್ ಇಸ್ ದಿ ಎನರ್ಜಿ ದಟ್ ಐ ಸಾ ಇನ್ ದ ಸ್ಕ್ರಿಪ್ಟ್ ಹ್ಯಾಸ್ ಬೀನ್ ರಿಕ್ರಿಯೇಟೆಡ್ ಆನ್ ಸ್ಕ್ರೀನ್. ಆ್ಯಂಡ್ ಒಂದು ಆಸ್ ವಿ ಡಿಸ್ಕಸ್ಡ್, ಲಾಟ್ ಆಫ್ ಪೀಪಲ್ ಎಲ್ಲೆಲ್ಲಿಂದನೋ ಬೇರೆ ಊರಿಂದ ಇಲ್ಲಿ ಬಂದು ಒಂದು ಕನ್ಸಿಟ್ಕೊಂಡ್ ಬಂದಿರ್ತಾರೆ, ಹಿಂಗೆ ಬೆಂಗಳೂರು ಹಿಂಗಂತೆ. ಆ್ಯಂಡ್ ನಾನು ಈಗ ಸ್ವಲ್ಪ ಹೊರಗೆ ಹೋದಾಗ್ಲೂ ಗೊತ್ತಾಯ್ತು, ಅವ್ರಿಗೊಂದು ಇಂಪ್ರೆಷನ್ ಇದೆ ಬೆಂಗಳೂರು ಬಗ್ಗೆ ಅಂತ. ನಾನು ಅಲ್ಲಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಐ ರಿಯಲೈಸ್ ವಿ ವರ್ ಆನ್ಸರಿಂಗ್ ಆಲ್ ದೇರ್ ಕ್ವೆಶನ್ಸ್ ಇನ್ ದ ಫಿಲ್ಮ್. ಅಲ್ಲಿ ನಂಗೆ ಅನ್ಸಿದ್ದು ದಿಸ್ ವಿಲ್ ವರ್ಕ್, ದೇ ಕಮ್ ಅಂಡ್ ವಾಚ್ ಇಟ್, ಇಟ್ ವಿಲ್ ವರ್ಕ್. ನಾನು ಅವ್ರಿಗೆಲ್ಲ ಅಂದ್ರೆ ಅಲ್ಲಿ ಮಾತಾಡ್ತಾ ಒಂದೇ ಹೇಳಿದ್ದು, ಇಫ್ ಯು ಆರ್ ಅ ಪಾರ್ಟ್ ಆಫ್ ಅ ಜರ್ನಿ, ಒಂದು ಸ್ಟಾರ್ಟ್ಅಪ್ ಅಂದ್ರೆ, ಸ್ಟಾರ್ಟ್ಅಪ್ ಇಸ್ ಅ ಟರ್ಮ್ ವಿಚ್ ಇಸ್ ಕಾಯಿನ್ಡ್ ರೀಸೆಂಟ್ಲಿ. ಸಾಕಷ್ಟು ಕಂಪ್ನಿ, ಮುಂಚೆ ಕಂಪ್ನಿ ಅಂತಿದ್ರು. ಸೊ ಇಫ್ ಯು ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್, ಯು ವಿಲ್ ಹ್ಯಾವ್ ಲಾಟ್ ಆಫ್ ಮೂಮೆಂಟ್ಸ್ ವೇರ್ ಯು ಕ್ಯಾನ್ ಗೋ ಬ್ಯಾಕ್. Maybe you want to meet a friend, ನಿಮಗೆ ಫಸ್ಟ್ ಒಬ್ಬ ಫಂಡ್ ಮಾಡಿದ ಒಂದು ಫ್ರೆಂಡ್ ಬಗ್ಗೆ this film becomes a reason for that. It will bring back a lot of memories. If you want to start something new, this will definitely inspire you. And ಒಂದು ನಂಬಿಕೆ ಕೊಡುತ್ತೆ, ಇಲ್ಲಿ ಬಂದು ಶುರು ಮಾಡು, you will win ಅಂತ. That is the reason I want everyone to watch our film. The last stage of any startup, they say, is mature or maturing ಅಲ್ವಾ. ವಿತ್ ದ್ಯಾಟ್ ಸೆಡ್, ನಿಮ್ದು ಎನಿವೇ ಬಿಡುಗಡೆಗೆ ಈ ಶುಕ್ರವಾರ ಬಿಡುಗಡೆ ಆಗತ್ತೆ. ಓಹ್, ಒನ್ ಸೆಕೆಂಡ್, ಸಡನ್ ಆಗಿ ಬಿಡ್ತಾ ಅಂತ. ಓಕೆ, ನಾನೇನಾದ್ರು ತಪ್ಪು ಹೇಳ್ಬಿಟ್ಟು ಗ್ರೇಟ್ ವಿತ್ ಡೇಟ್ಸ್, ನಾನು ಸಡನ್ ಆಗಿ ಅನ್ನೋದು ಬಂದ್ಬಿಡ್ತಲ್ಲ ಅಂತ. ಓಕೆ, ಜಸ್ಟ್ ಈ ತರ ಫಸ್ಟ್ ಟೈಮ್ ನಾನು ಕೇಳಿಲ್ಲ. ಇಲ್ಲ, ನನಗೂ ಅಷ್ಟೇ. ಡಿಸೆಂಬರ್ ಅಂತ ಇದ್ವಿ ನಾವು, 5 days ಗೊತ್ತಿಲ್ಲ. And through that I also want to tell the audience that ಇದೇ ಶುಕ್ರವಾರ ಬಿಡುಗಡೆ ಆಗ್ತಾನೆ, ರೈಟ್. ನಾನೇನ್ ಕೇಳೋನಿದೆ ಅಂದ್ರೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನಿಮ್ಮ ಮೂಲಕ ಏನು ತಿಳ್ಕೋಬೇಕು ಅಂತ. ಆಡಿಯನ್ಸ್ಗೆ ಥಿಯೇಟರ್ ಮೂಲಕ ಆಕ್ಸೆಸ್ ಸಿಗತ್ತೆ, ಬಟ್ ಇದು ಹೆಂಗೆ ಮೆಚ್ಯೂರ್ ಆಗತ್ತೆ ನೋಡಬೇಕು ಅಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ಯಾಟಲೈಟ್ ರೈಟ್ಸು, ಡಬ್ಬಿಂಗ್ ರೈಟ್ಸು, ಡಿಜಿಟಲ್ ರೈಟ್ಸ್, ಈ ಮೂರು ಇವೆ ಅಲ್ವಾ. OTT, right? How is Made in Bengaluru placed in these aspects?
so that even after its theatrical run, it matures with the audience. ಓಕೆ And how what is the situation? Environment ಹೆಂಗಿದೆ ಈಗ? And because typically we ಈಗ ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ನಾನು ಕೇಳಿರೋದು, and I agree with it. ಡಬ್ಬಿಂಗ್ ರೈಟ್ಸ್ಗಾಗಿ ಫಿಲ್ಮ್ಸ್ನ ಮಾಡ್ತಾರೆ, ಸ್ಯಾಟಿಲೈಟ್ ರೈಟ್ಸ್ಗಾಗಿ ಲೈಕ್ ಏನೋ ಯೂಟ್ಯೂಬಲ್ಲಿ ಯಾವುದೋ ಒಂದು ಚಾನಲಲ್ಲಿ ಹಿಂದಿಯಲ್ಲಿ ಇದು ಡಬ್ಬಾಗಿ ಬರುತ್ತೆ ಅಂತ ಮಾಡೋ ಫಿಲ್ಮ್ಸು ಇವೆ, ಸ್ಯಾಟಿಲೈಟ್ಗಾಗಿ ಮಾಡೋ ಫಿಲ್ಮ್ಸ್ ಇವೆ. ಬಟ್ ನಾನು ಅಟ್ ದಿ ಸೇಮ್ ಟೈಮ್ ಕೇಳಿರೋ ಹಾಗೆ ಹೊಸ ತಂಡಗಳಿಗೆ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಆಲ್ದೋ OTT ಬಂದ ಮೇಲೆ ಹೊಸಬ್ರು ಕೂಡ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗತ್ತೆ, ಆಗಲಿಲ್ಲ ಅದು, ರೈಟ್? ಸೊ ಇಸ್ ದೇ ಸಮಥಿಂಗ್ ದಟ್ ಯು ವಾಂಟ್ ಟು ಟಾಕ್ ಅಬೌಟ್? ಯಾ ಶೂರ್. ಅಂದರೆ OTT ಇಂದ ಅಥವಾ ಟೆಲಿವಿಷನ್ ಇಂದ ರೈಟ್ಸ್ ಆಫ್ ಕೋರ್ಸ್ ಇಟ್ ಇಸ್ ರಿಯಲಿ ಹೆಲ್ಪಿಂಗ್ ಅ ಲಾಟ್ ಆಫ್ ಟೀಮ್ಸ್. ನಮಗೂ ವಿ ವಾಂಟ್ ಟು ಡಿರೈವ್ ದ ಬೆನಿಫಿಟ್ ಆಫ್ ದ್ಯಾಟ್. ಬಟ್ ಥಿಯೇಟರ್ ಇದೆಯಲ್ಲ, ಥಿಯೇಟರ್ there's a reason why it's called ಚಿತ್ರಮಂದಿರ. Okay, it's a divine celebration of a film. ಜನ ನಾವೊಂದು ಫೋನಲ್ಲಿ ದೇವ್ರು ನೋಡ್ಬೋದು, ಫೋನಲ್ಲಿ ಪರ್ಸಲ್ಲಿ ಒಂದು ದೇವ್ರ ಫೋಟೋ ಇಟ್ಕೋಬೋದು, ಆದರೆ ದೇವ್ರು ನೋಡ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗಲೇಬೇಕಲ್ಲ. ಆ ರೀತಿ ಚಿತ್ರಮಂದಿರಗಳಿಗೆ ಜನ ಬರಲೇಬೇಕು ನಮ್ಮ ಸಿನಿಮಾ ನೋಡೋಕ್ಕೆ. ದಟ್ ಈಸ್ ವಾಟ್ ದ ಫಸ್ಟ್ ಎವರ್ ನಮಗೆ ವಿ ಆರ್ ವೆರಿ ಹಂಗ್ರಿ ಫಾರ್ ಪೀಪಲ್ ಟು ಕಮ್. ಸ್ಪೀಕಿಂಗ್ ಆಫ್ ಮೆಚ್ಯೂರಿಂಗ್, ನಿಮ್ಮ ಕಂಪ್ಲೀಟ್ ಫೋಕಸ್ ಈಗ ಮೇಡ್ ಇನ್ ಬೆಂಗಳೂರು ಮೇಲೆ ಇರುತ್ತೆ. ಬಟ್ ವಾಟ್ ಆರ್ ವಿ ಗೋನ್ ಟು ಸಿ ನೆಕ್ಸ್ಟ್ ಫ್ರಮ್ ಯು? ಲೈಕ್ ವೈಸ್ ನಿಮ್ಮದು ವಾಟ್ ಆರ್ ದಿ ನೆಕ್ಸ್ಟ್ ಸ್ಟೆಪ್ಸ್? ನೆಕ್ಸ್ಟ್ ಸ್ಟೆಪ್ ಅಂದರೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಈ ಸಿನಿಮಾ ಬರೋ ತನಕ ಆ ಥಾಟ್ ಇನ್ನೂ ಬಂದಿಲ್ಲ. ಬಟ್ ಇಫ್ ಐ ಕ್ಯಾನ್ ಜಸ್ಟ್ ಥಿಂಕ್ ಅಬೌಟ್ ಇಟ್, ಇಟ್ ಶುಡ್ ಬಿ ಅಗೈನ್ ಸಮಥಿಂಗ್ ನೆಕ್ಸ್ಟ್ ಮಾಡೋ ಸಿನಿಮಾ. ಇಟ್ ಮೈಟ್ ಟಿಕಲ್ ಅನ್ ಅದರ್ ಬೋನ್ ನೋಡೋರಲ್ಲಿ, ಬಟ್ ಇಟ್ ಶುಡ್ ಗಿವ್ ಅ ಕಂಪ್ಲೀಟ್ ಫಿಲ್ಮ್ ಎಕ್ಸ್ಪೀರಿಯನ್ಸ್. ಆ ಥರ ಸಿನಿಮಾನೇ ಯೋಚಿಸ್ಬೇಕು. ಆ್ಯಂಡ್ ನನಗನ್ಸೋದು, I don't know ಹೆಂಗೆ ನೋಡ್ತಾರೆ ಜನ ಅಂತ, ಬಟ್ ಐ ಥಿಂಕ್ because you said you have the big dream defined in your head, you're not going to reveal it. No, I can just talk about it. ನಂಗನ್ಸೋದು ಆಫ್ ಲೇಟ್ ಒಂದು ಅಂದ್ರೆ, ಈಗ ಸಿನಿಮಾ ನೋಡೋಕ್ಕೆ ಸ್ವಲ್ಪ ಜನ ಕಮ್ಮಿ ಅಂತ ಹೇಳೋದು ಅಂತಿದ್ದಾರೆ ಅಂದ್ರೆ, ಫ್ಯಾಮಿಲೀಸ್ಗೆ ಸಿನಿಮಾ ಸ್ವಲ್ಪ ಕಮ್ಮಿ ಆಗಿದೆ. ಥಿಯೇಟ್ರಲ್ಲಿ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಂಡ್ ಇವ್ರು ಹೇಳ್ದಂಗೆ ಇವನ್ ವಿ ಆಲ್ ಲಿವ್ ಇನ್ ಜಾಯಿಂಟ್ ಫ್ಯಾಮಿಲೀಸ್. ಐ ನೋ ದೇರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಸ್ಟೋರೀಸ್ ಹ್ಯಾಪನಿಂಗ್ ವಿತ್ ಇನ್ ಫ್ಯಾಮಿಲೀಸ್. ಸೊ ದಟ್ ಸ್ಟೋರೀಸ್ ವಿಚ್ ಕ್ಯಾನ್ ಬ್ರಿಂಗ್ ಫ್ಯಾಮಿಲೀಸ್ ಬ್ಯಾಕ್. ಅಂದರೆ ಅವರೇನು ಒಟ್ಟಿಗೆ ಅವ್ರ ಅಪ್ಪ ಮಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನಿಮಾ ಇಸ್ ವಾಟ್ ಐ ಆಮ್ ಲುಕಿಂಗ್ ಎಟ್. ಸೊ ಅಟ್ಲೀಸ್ಟ್ ಆ ಡೈರೆಕ್ಷನಲ್ಲಿ ಇರುತ್ತೆ. ಫ್ಯಾಮಿಲಿ ವ್ಯೂಯಿಂಗ್ ಇಸ್ ಸಮಥಿಂಗ್ ದಟ್ ಐ ವಾಂಟ್. ಜನರು ಎಲ್ಲರೂ ಒಟ್ಟಿಗೆ ಬಂದು ನೋಡ್ಬೇಕು, ಒಂದು ಮನೆಯಲ್ಲಿ ಒಟ್ಟಿಗೆ ಬಂದು ನೋಡ್ಬೇಕು. ಬಿಕಾಸ್ ನಂಗೆ ಸಾಕಷ್ಟು ಜ್ಞಾಪಕ ಇದೆ. ನಾನು ಎಷ್ಟು ಸಿನಿಮಾಗೆ ನಮ್ಮ ಮನೆಯವ್ರ ಜೊತೆ ಹೋಗಿ ನೋಡಿದ್ದೀನಿ ಅಂದರೆ, ಹೇಳ್ಬೇಕಂದ್ರೆ ಮುಂಗಾರು ಮಳೆ, ಮಿಲನ, ಇವತ್ತಿಗೂ ಐ ರಿಮೆಂಬರ್ ದೋಸ್ ಥಿಂಗ್ಸ್. ಅಪ್ಪು, ಆಮೇಲೆ ಲಗಾನ್, 3 Idiots, ಇವೆಲ್ಲ ಹೋಗಿ ನೋಡಿದಾಗ ಇವತ್ತಿಗೂ ನಾವು ಮಾತಾಡ್ತೀವಿ. ಲಗಾನ್ 3 Idiots. ಹೌದು, ನಾನು ಹೇಳೋದು ತಾರೆ ಜಮೀನ್ ಪರ್. ಈ ಸಿನಿಮಾಗಳು ನೋಡಿದಾಗ ಅಂದ್ರೆ ನೀವು ಯಾವ ಥಿಯೇಟರ್ ಕೂತಿದ್ರಿ, ಯಾವ ಸೀಟ್ ಅಲ್ಲಿ ಕೂತಿದ್ರಿ, ಯಾವ ಬಟ್ಟೆ ಹಾಕೊಂಡಿದ್ರಿ, ಹೆಂಗ್ ಹೋದ್ರಿ, ಅದೆಲ್ಲವೂ ನೆನಪಿರುತ್ತೆ. ವಿ ಹ್ಯಾವ್ ಲಾಟ್ ಆಫ್ ಫೆಸ್ಟಿವಲ್ಸ್ ನಮ್ಮ ದೇಶದಲ್ಲಿ. ಅದ್ರ ಜೊತೆ ಸಿನಿಮಾನು ಸಾಕಷ್ಟು ಒಂದು ಸೆಲೆಬ್ರೇಷನ್ ಆಗಿದೆ ಆ ವರ್ಷಕ್ಕೆ. ನಂಗೆ ಈಗಲೂ ನಮ್ಮ ಅಮ್ಮ ಹೇಳ್ತಿರ್ತಾರೆ, ಲಗಾನಲ್ಲಿ ನಮ್ಮ ಪಕ್ಕ ಒಬ್ರು ಕೂತಿದ್ರಂತೆ ಅಂಕಲ್. ಸೊ ನಾನ್ ಟೆನ್ಷನ್ ಆಗ್ಬಿಟ್ಟಿದೀನಿ, ಇವ್ನು 6 ಹೊಡಿತಾನೋ ಏನ್ ಮಾಡ್ತಾನೆ ಅಂತ. ಆಕ್ಟರ್ ಅವರು ಕಂಟ್ರೋಲ್ ಮಾಡಿ ಸುಮ್ನಿರಪ್ಪ ನಂಗು ಅಂದ್ರೆ, ದೋಸ್ ಮೊಮೆಂಟ್ಸ್ ಆರ್ ಸಚ್ ಬ್ಯೂಟಿಫುಲ್. ಅವ್ರು ಯಾರು ನಮಗ್ ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಹ್ಯಾಡ್ ಸಚ್ ಬ್ಯೂಟಿಫುಲ್ ಮೊಮೆಂಟ್ಸ್. ಸೊ ಹಾಗಾಗಿ ಐ ವಾಂಟ್ ಟು ಡೂ ಸಿನಿಮಾ ವಿಚ್ ಬ್ರಿಂಗ್ಸ್ ಫ್ಯಾಮಿಲೀಸ್ ಟು ಥಿಯೇಟರ್ಸ್. ಅಂಡ್ ಫ್ಯಾಮಿಲೀಸ್ ಅಂದಿದ ತಕ್ಷಣ ಯೂತ್ ಆ ಥರ ಸೆಗ್ರಿಗೇಟ್ ಮಾಡ್ತಿಲ್ಲ. ಅಗೇನ್ ಯು ಆರ್ ಆಲ್ಸೋ ಅ ಪಾರ್ಟ್ ಆಫ್ ಅ ಫ್ಯಾಮಿಲಿ. ಸೊ ಆಲ್ ಆಫ್ ಯು ಕಮಿಂಗ್ ಟುಗೆದರ್ ಅಂಡ್ ವಾಚಿಂಗ್ ಫಿಲ್ಮ್ಸ್ ಇಸ್ ಸಮಥಿಂಗ್ ದಟ್ ಆ ಡೈರೆಕ್ಷನ್ ನಲ್ಲಿ is what I am looking at. ನಂಗೆ ಜ್ಞಾಪಕ ಇದೆ, ಇವರು ಚೈಲ್ಡ್ಹುಡ್ ಬಗ್ಗೆ ಹೇಳಿದ್ರು. ನಂಗೆ ಗಣೇಶನ್ ಮದುವೆ ಹೋಗಿದೆ ಚಿಕ್ಕ ವಯಸ್ಸಲ್ಲಿ. ಗಣೇಶನ್ ಮದುವೆ ಹೋದಾಗ ಹೊರಗಡೆ ಕಡಲೆಕಾಯಿ ವಾಸನೆ, ಸಾಕಷ್ಟು ಜನ ನಗ್ತಾ ಇದ್ರು. ಆ ಹ್ಯಾಪಿನೆಸ್ ಇದೆ, ದಟ್ಸ್ ಸಮಥಿಂಗ್. ಈ ಕ್ರಿಕೆಟ್ ಮ್ಯಾಚ್ ಹೋಗ್ತೀವಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ದಟ್ಸ್ ದ ರೀಸನ್ ವೈ ವಿ ಗೋ ದೇರ್. ಬ್ಯೂಟಿಫುಲ್ ಕ್ಯಾಮ್ರಾಸ್ ಇರುತ್ತೆ, ಎಲ್ಲ ರೀಪ್ಲೇಸ್ ನೋಡ್ಬೋದು, ಎಲ್ಲ ನೋಡ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂ ವೈಬೇ ಬೇರೆ. ಟು ಎಂಜಾಯ್ ದ ಫಿಲ್ಮ್ ವಿ ಗೋ ಅಲ್ವಾ, ಟು ಎಂಜಾಯ್ ದ ಮ್ಯಾಚ್ ವಿ ಗೋ ಅಲ್ವಾ, ಅದೇ ರೀತಿ ಟು ಎಂಜಾಯ್ ದ ಸಿನಿಮಾ ಪೀಪಲ್ ಶುಡ್ ಕಮ್. ಸೊ ಆ ಥರ ಯಾವುದೇ ಕತೆ ಇರಲಿ ವಿಚ್ ಅಟ್ರಾಕ್ಟ್ಸ್ ಪೀಪಲ್. ಆ್ಯಂಡ್ ದೇರ್ ವಿಲ್ ಬಿ ಒನ್ ಮೊಮೆಂಟ್ ಜನ ಆಡಿಯನ್ಸ್ ಆಗಿ ಬಂದು ಕೂತ್ಕೊಂಡಾಗ ಎಲ್ಲೋ ಆಡಿಯನ್ಸು ಒಂದು ಇನ್ನೋಸೆನ್ಸನ್ನು ನಮ್ಗೆ ಕೊಡ್ತಾರೆ. ದೇ ಗಿವ್ ದಿಸ್ ಇನ್ನೋಸೆನ್ಸ್. ಹೇ, ಐ ಆಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು, ನಾನು ಮನಸ್ಸು ಬಿಚ್ಚು ಸಿನಿಮಾ ನೋಡ್ತೀನಿ, ನೀ ಏನು ಬೇಕಾದ್ರೂ ಮಾಡ್ಕೊಳಪ್ಪ, ನೀ ನನ್ನ ಮನಸ್ಸಿಗೆ ಒಳ್ಳೆ ಮಾತುಗಳು ಹೇಳ್ತೀಯೋ ಕೆಟ್ಟ ಮಾತುಗಳು ಹೇಳ್ತೀಯೋ, ನನ್ನ ಮನಸ್ಸಿಗೆ ಏನು ತೊಗೊಂಡು ಹೋಗ್ಬೇಕು ನಿಂಗೆ ವಾಪಸ್ ಕೊಡೋದು ನಿನ್ನ ಶಕ್ತಿ ಇದೆ ಅಂತ ಆಡಿಯನ್ಸು ಓಪನ್ ಆಗಿ ಕೂತ್ಕೋತಾರೆ.
ಅದು ನಂಗೆ ತುಂಬ ರೆಸ್ಪಾನ್ಸಿಬಲ್ ಕೆಲಸ. ದ ಸಿಟಿಂಗ್ ಓಪನ್ಲಿ, ಲೈಕ್ ಓಪನ್ ಹಾರ್ಟ್ ಸರ್ಜರಿ ಮಾಡುವಾಗ ಡಾಕ್ಟರ್ನ ಹೇಗೆ ಬಿಲೀವ್ ಮಾಡ್ತಾರೆ ಆ ಥರ ಎದೆ ಬಿಚ್ಚಿ ಕೂತ್ಕೋತಾರೆ ನಮ್ಮ ಮುಂದೆ. ನಾವು ಅವಾಗ ಒಳ್ಳೆ ಮಾತುಗಳು ಹೇಳಬೇಕು, ಒಳ್ಳೆ ಕಥೆಗಳನ್ನ ಹೇಳಬೇಕು. ಅವ್ರಿಗೆ ಮನೆಗೆ ಹೋಗಿ ನಾಳಿದ್ದು ಅಥವಾ ಆಚೆ ನಾಳಿದ್ದು ಅವರ ವೈಫ್ಸ್ಗಿರ್ಬೋದು ಅಥವಾ ಅವ್ರ ಅಪ್ಪ ಅಮ್ಮನಿಗಿರ್ಬೋದು ಅಥವಾ ಅವ್ರ ಸಂಗಡಿಗರಿಗಿರ್ಬೋದು ಅಥವಾ ಅವ್ರ ಸ್ನೇಹಿತರಿಗಿರ್ಬೋದು ಒಳ್ಳೆ ಮಾತುಗಳು ಆಡುವಂಥ ಮೌಲ್ಯಗಳನ್ನ ಕೊಡಲೇಬೇಕು, ಒಳ್ಳೆ ನೆನಪುಗಳನ್ನ ಕೊಡಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ಹಾಲಲ್ಲಿ ಇದಾಗುತ್ತೆ, ಎಲ್ಲ ಲೈಟ್ಸ್ ಆಫ್ ಆಗುತ್ತೆ, ನೀನು ಸಿನಿಮಾ, ಜನ ಇದ್ದೇ ಇರ್ತಾರೆ, ನೀನು ಸಿನಿಮಾ. ಆ ಬಾಂಡಿಂಗ್ ಇದೆಯಲ್ಲ, ದಟ್ಸ್ ಅ ಬ್ಯೂಟಿಫುಲ್ ಬಾಂಡಿಂಗ್ ದಟ್ ವಿ ಆಲ್ ಹ್ಯಾವ್ ಟು ರೈಡ್. ಆ್ಯಂಡ್ ಎಲ್ಲರಿಗೂ ಇದೇ ಥರ ಫೀಲ್ ಆಗ್ತಿರ್ತದೆ ಅಟ್ ದ ಸೇಮ್ ಟೈಮ್. ಆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಮಗೆ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿದಾಗ ಒಳ್ಳೆ ಸಿನಿಮಾಗಳು ಮಾಡಬೇಕು ಮುಂದೆ. ಜನಕ್ಕೆಲ್ಲ ಒಳ್ಳೆ ಅಂದರೆ ಪ್ರೀತಿ ಅಂತ ಅಲ್ಲ, ಆದರೆ ಒಳ್ಳೆ ಮೌಲ್ಯಗಳಿರಬೇಕು, ರೆಸ್ಪಾನ್ಸಿಬಿಲಿಟಿಯಿಂದ ಸಿನಿಮಾ ಮಾಡಬೇಕು. ಈಗ ನಾಳೆ ಈ ಸಿನಿಮಾ ಚೆನ್ನಾಗಾಯಿತು, ನಾಳೆ ನನಗೆ ಇಷ್ಟ ಬಂದಿದ್ದು ಮಾಡೋದಲ್ಲ, ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ನಾವು ಡೀಪಾಗಿ ಹೋಗಬೇಕು, ನಾವು ಬೇರೆ ಅವತಾರದಲ್ಲಿ ಕಾಣ್ಕೋಬೇಕು. ಐ ಶುಡ್ ಚೇಂಜ್ ಕಂಪ್ಲೀಟ್ಲಿ. ನನಗೆ ಐ ಬಿಲೀವ್ ದಟ್ ಐ ಆಮ್ ನಾಟ್ ದ ಡೂವರ್. Cinema is actually making me. I am not the filmmaker. Okay, film is actually making me. Now, if I don't open up to that process of that, allowing that to make me a better human being, I cannot expect cinema to change any other human being. But I really believe that cinema can change people. For one moment, it can change. ಜಸ್ಟ್ ಆಸ್ ಎ ರಿಮೈಂಡರ್, ಇದೇ ಶುಕ್ರವಾರನೇ ರಿಲೀಸ್ ಆಗ್ತಾ ಇರೋದು. ಮೈ ಬೆಸ್ಟ್ ವಿಶಸ್ ಫಾರ್ ದ್ಯಾಟ್. ಅಂಡ್ ನನಗೆ ಆಕ್ಚುಲಿ ತುಂಬಾನೇ ಸಮಯ ಕೊಟ್ಟಿದ್ದೀರಿ, ಅದಕ್ಕಾಗೂ ಥ್ಯಾಂಕ್ಸ್ ಟು ಯು. ನೀವು ನಮಗೆ ಸಮಯ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನನಗೆ ಆಸ್ ಎನ್ ಆಡಿಯನ್ಸ್ ಟು ಯುವರ್ ಯೂಟ್ಯೂಬ್ ಕಂಟೆಂಟ್ ಎಲ್ಲ ಏನಂದ್ರೆ ನನಗೆ ಸಾಕಷ್ಟು ಒಂದು ಸಿನಿಮಾ ನೋಡಕ್ಕೆ ನೀವು ಕಾರಣ ಆಗಿದ್ದೀರಾ. ಒಂದು ಟ್ರಸ್ಟ್ ಫ್ಯಾಕ್ಟರ್ ಇದೆ. ಸೊ ನಮ್ಮ ಸಿನಿಮಾ ಕಂಟೆಂಟ್ ನಿಮ್ಮ ಮೂಲಕ ಬರ್ತಿರೋದ್ರಿಂದ ನಮ್ಮ ಇಂಟರ್ವ್ಯೂ ಸಾಕಷ್ಟು ಜನಕ್ಕೆ ನಂಬಿಕೆ ಮತ್ತೆ ಬರುತ್ತೆ ಅನ್ಸುತ್ತೆ. ಸೊ ಹಂಗಾಗಿ ನಾವು ತುಂಬಾ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಲೆಟ್ಸ್ ಕೀಪ್ ದಟ್ ಮ್ಯೂಚುಯಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.